ಗುರು ನಿಜ ಹೇಳಿ, ನಿಮ್ಗೆ ಯಾರಿಗಾದ್ರೂ ಐರನ್ ಹಾರ್ಟ್ ಸೀರೀಸ್ ಇಷ್ಟ ಆಯ್ತಾ? ನಿಜ ಹೇಳ್ತಾ ಇದೀನಿ, ಪಾರ್ಕರ್ ರಾಬಿನ್ಸು ಅಷ್ಟೊಂದು ವೀಕ್ ಅಂತೂ ಅಲ್ವೇ ಅಲ್ಲ. ಇನ್ನು ಆ ನ್ಯಾಟ್ಲಿ ಅನ್ನುವಂತ ಬಾಬಾ ಫೈನಲಿ ಹಂಗು ಹಿಂಗೋ ಸ್ಪೂನ್ ಒಳಗಡೆ ನಮ್ಗೆ ಮೆಫಿಸ್ಟೋನ ತೋರಿಸಿದ್ರಿ. ಮೆಫಿಸ್ಟೋನ ವಾಯ್ಸ್ ನನ್ಗೆ ಇಷ್ಟ ಆಯ್ತು, ಮೆಫಿಸ್ಟೋ ಕ್ಯಾಸ್ಟಿಂಗ್ ನನ್ಗೆ ಇಷ್ಟ ಆಯ್ತು, ಮೆಫಿಸ್ಟೋನ ಪ್ರೆಸೆನ್ಸ್ ಓಕೆ, ಬಟ್ ಇಂಟ್ರೊಡಕ್ಷನ್ ಇಷ್ಟೊಂದು ಸಿಂಪಲ್ ಆಗಿ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೊ ಫೈನಲಿ ಐರನ್ ಹಾರ್ಟ್ 4, 5, 6 ಎಪಿಸೋಡ್ಗಳು ಕಂಪ್ಲೀಟ್ ಆಯ್ತು. ನಮ್ಮ ಮೆಫಿಸ್ಟೋ ಅವರು ನಮ್ಗೆ ಸಿಕ್ಕಿದ್ರು. ಸೊ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರುವಂತ ಉದ್ದೇಶ ಏನು ಅಂತ ಅಂದ್ರೆ, ನಮ್ಮ ಮೆಫಿಸ್ಟೋ ಬಗ್ಗೆ ನಿಮ್ಗೆ ತಿಳಿಸ್ಕೊಡುವಂತದ್ದು. ನಮ್ಮ ಮೆಫಿಸ್ಟೋನ ಆರಿಜಿನ್, ಅವರ ಪವರ್ ಅಂಡ್ ಎಬಿಲಿಟೀಸ್, ಮತ್ತೆ ನಮ್ಮ ಫ್ಯೂಚರ್ MCUಗೆ ಮೆಫಿಸ್ಟೋ ಅವರು ಯಾವ ರೀತಿ ಕನೆಕ್ಟೆಡ್ ಆಗ್ತಾರೆ, ಕಾಮಿಕ್ಸ್ ಅಲ್ಲಿ ಇವರ ಗ್ರೇಟೆಸ್ಟ್ ಈವೆಂಟ್ಸ್ ಮತ್ತೆ ಇವರ ಪ್ರೆಸೆನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನ ತಿಳ್ಕೊಂತ ಈ ವಿಡಿಯೋನ ಶುರು ಮಾಡೋಣ. ಸೊ ನಾನು ನಿಮ್ಮೆಲ್ಲರ ರಾವಣ, ನಾವಿನ್ಮೇಲೆ ಸಿಗ್ತಾ ಇರೋಣ. ಸೊ ಮೊದಲಿಗೆ ನಾವು ನಮ್ಮ ಮೆಫಿಸ್ಟೋನ ಆರಿಜಿನ್ ನ ತಿಳ್ಕೊಳ್ಳೋಣ. ನಮ್ಮ ಗ್ಯಾಲಕ್ಟಸ್ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ನಮ್ಮ ಮೆಫಿಸ್ಟೋ ಎಕ್ಸಿಸ್ಟ್ ಆಗ್ತಾ ಇದ್ರು. ಅಂತ ಅಂದ್ರೆ ಈಸ್ ದ ಓಲ್ಡೆಸ್ಟ್ ಕ್ಯಾರೆಕ್ಟರ್ ಇನ್ ದ ಮಾರ್ವೆಲ್ ಕಾಮಿಕ್ಸ್. ಓಲ್ಡೆಸ್ಟ್ ಅಂತ ಅಂದ್ರೆ ನೀವು ಮಿಥಿಕಲ್ ಕ್ಯಾರೆಕ್ಟರ್ ಅಂತ ಕೂಡ ಅನ್ಕೋಬಹುದು. ಲೈಕ್ ನಮ್ಮ ಯಮನ ಹಾಗೆ ನಮ್ಮ ನರಕಾಧಿಪತಿಯಾದಂತ ಯಮ ಅವರು ಏನ್ ಮಾಡ್ತಾರೆ, ಸತ್ತಾದ್ಮೇಲೆ ಅವರು ಮಾಡಿರುವಂತ ಪಾಪ ಪುಣ್ಯ ಕರ್ಮಗಳಿಗೆ ತಕ್ಕ ಶಿಕ್ಷೆ ಕೊಡ್ತಾರೆ. ಅವ್ರ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗ ಕಟ್ತಾರೆ. ಬಟ್ ಈ ಪುಣ್ಯಾತ್ಮ ಹಂಗಲ್ಲ. ಜೀವಂತವಾಗಿರುವಂತ ಮನುಷ್ಯರ ಭಯ ಇರುತ್ತಲ್ಲ, ಆ ಭಯವನ್ನ ಆಕ್ರಮಣ ಮಾಡ್ಕೋತಾರೆ. ಅವರಲ್ಲಿ ಒಂದು ಖಿನ್ನತೆ ಅನ್ನೋದಿರುತ್ತಲ್ಲ, ಆ ಖಿನ್ನತೆಯಲ್ಲಿ ಈತ ಇರ್ತಾನೆ. ಆ ಒಬ್ಬ ವ್ಯಕ್ತಿಗೆ ಅವನ ಭಯದಿಂದ ಹೊರಬರೋದಿಕ್ಕೆ ಅಥವಾ ಅವನ ಆ ಒಂದು ವೀಕ್ನೆಸ್ ಇಂದ, ಅವನ ಆ ಒಂದು ಖಿನ್ನತೆಯಿಂದ ಹೊರಬರೋಕ್ ಆಗ್ದಲೆ ಅವನು ನರಳಾಡ್ತಿರ್ಬೇಕಾದ್ರೆ ಅಥವಾ ಒಂದು ಸಹಾಯನ ಕೋರಬೇಕಾದ್ರೆ ಮೆಫಿಸ್ಟೋ ಅವ್ರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತಾನೆ. ನಮ್ಮ ಯಮ ಅವರು ಬೇರೆ ಯೂನಿವರ್ಸ್ ಆದಂತ ನರಕದಲ್ಲೇ ಇದ್ರೆ, ಈತಾನು ಅಷ್ಟೇ ಬೇರೆ ಯೂನಿವರ್ಸ್ ಅಥವಾ ಇವಂದೇ ಆದಂತ ಒಂದು ಡೈಮೆನ್ಷನ್ ಅಲ್ಲಿ ನಮ್ಮ ಮೆಫಿಸ್ಟೋ ಇರ್ತಾನೆ. ಅವನ್ ಡೈಮೆನ್ಷನ್ ಕೂಡ ನಮ್ಮ ಸೇಮ್ ನರಕದ ತರಾನೇ ಡಿಫ್ರೆಂಟ್ ಆಗಿ ಮಾಡ್ಕೊಂಡಿರ್ತಾನೆ. ನರಕದಲ್ಲಿ ಯಾರಿರ್ತಾರೆ, ಪಾಪಿಗಳಿರ್ತಾರೆ. ಆದ್ರೆ ನಮ್ಮ ಮೆಫಿಸ್ಟೋನ ಡೈಮೆನ್ಷನ್ ಅಲ್ಲಿ ಆತ್ಮಗಳಿರ್ತಾವೆ, ಸೋಲ್ಗಳಿರ್ತಾವೆ. ಆ ಆತ್ಮಗಳ ಭಯ ಇರುತ್ತೆ, ಆ ಆತ್ಮಗಳ ಅಂಜಿಕೆ ಇರುತ್ತೆ, ಆ ಆತ್ಮಗಳ ಪವರ್ ಇರುತ್ತೆ. ಸೊ ಆ ಆತ್ಮಗಳ ಅಂಜಿಕೆ, ಭಯ, ಪವರ್ ಮೆಫಿಸ್ಟೋ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಸೊ ಈಗ ನಾನು ನಿಮ್ಗೆ ಏನೇನೆಲ್ಲ ಕೊಟ್ಟಿದ್ದೀನಿ ಅಂತ ಅಂದ್ರೆ, ಮೆಫಿಸ್ಟೋ ಒಂದು ಪ್ಯಾಕೆಟ್ ಡೈಮೆನ್ಷನ್ ಅಲ್ಲಿ ಇದ್ದಾನೆ. ಲೈಕ್ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರೇ ಸೃಷ್ಟಿ ಮಾಡ್ಕೊಂಡಿದ್ರಲ್ಲ ವಾಟ್ ಇಫ್ ಎಪಿಸೋಡ್ 4 ಅಲ್ಲಿ, ಅದೇ ರೀತಿ ಮೆಫಿಸ್ಟೋ ತನಗೆ ತಾನೇ ಒಂದು ಡೈಮೆನ್ಷನ್ ನ ಸೃಷ್ಟಿ ಮಾಡ್ಕೊಂಡಿರ್ತಾನೆ. ಲೈಕ್ ಇನ್ನು ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ, ವೆಲ್ಹಲಾ ಬಗ್ಗೆ ನಿಮಗೆ ಗೊತ್ತಿದೆ. ನಮ್ಮ ಆಸ್ಕಾರ್ಡಿಯನ್ಸ್ ಯಾರಾದ್ರೂ ನೆಗೆದು ಬಿದ್ರೆ ವ್ಯಾಲ್ಹಲಾಗ್ ಹೋಗಿ ತಲುಪ್ತಾರೆ. ಆ ವ್ಯಾಲ್ಹಲಾ ಒಂದು ಪಾಕೆಟ್ ಡೈಮೆನ್ಷನ್ ಅಷ್ಟೇ. ಆ ಪ್ಯಾಕೆಟ್ ಡೈಮೆನ್ಷನ್ ಅಲ್ಲಿ ತುಂಬಾ ಪುರಾತನವಾಗಿದ್ದಂತ ನಮ್ಮ ಮೆಫಿಸ್ಟೋ ಎಲ್ಲವನ್ನ ಗಮನಿಸ್ತಾ ಇರ್ತಾನೆ. ಲೈಕ್ ಹೊಸ ಯೂನಿವರ್ಸ್ ನ ಸೃಷ್ಟಿಯಾಗೋದಿರ್ಬೋದು, ಅದರ ಸರ್ವನಾಶವಾಗಿ ಇನ್ನೊಂದು ಯೂನಿವರ್ಸ್ ಸೃಷ್ಟಿಯಾಗೋದಿರ್ಬೋದು. ಈ ತರ ಅನೇಕ ಲೈಫ್ ಸೈಕಲ್ ಗಳನ್ನ, ಅನೇಕ ಯೂನಿವರ್ಸ್ ಫಾರ್ಮೇಶನ್ಸ್ ಮತ್ತೆ ಡಿಸ್ಟ್ರಾಯ್ಸ್ ಗಳನ್ನ ನೋಡ್ಕೊಂಡ್ ಬರ್ತಾ ಇರ್ತಾನೆ ನಮ್ಮ ಮೆಫಿಸ್ಟೋ. ಈ ವಿಚಾರನ ನಿಮ್ಗೆ ಯಾಕೆ ಹೇಳಿದೆ ಅಂತಂದ್ರೆ, ಮೆಫಿಸ್ಟೋ ತುಂಬಾ ಅಳಬ. ಇನ್ನೂ ಸಿಂಪಲ್ ಆಗಿ ನಿಮಗೆ ತಿಳಿಸ್ಬೇಕು ಅಂತಂದ್ರೆ, ಮೆಫಿಸ್ಟೋ ನೋ ದ ಇನ್ಕರ್ಷನ್ಸ್ ಅಂಡ್ ದ ಫಾರ್ಮೇಶನ್ ಆಫ್ ದ ನ್ಯೂ ವರ್ಲ್ಡ್ಸ್. ಬ್ರೋ ಹೇಗೆ ಅಂತ ಕೇಳ್ಬೋದು, ಬಿಕಾಸ್ ಮೆಫಿಸ್ಟೋ ಇಸ್ ಇಮ್ಮೋರ್ಟಲ್, ಅಂದ್ರೆ ಪುಣ್ಯಾತ್ಮ ಅಜರಾಮರಣಿ, ಸಾರಿ ಪಾಪಾತ್ಮ ಅಜರಾಮರಣಿ. ಸೊ ಆ ಡೈಮೆನ್ಷನ್ ಅನ್ನ, ಆ ಪ್ಯಾಕೆಟ್ ಡೈಮೆನ್ಷನ್ ನ ತನಗೆ ಹೇಗ್ ಬೇಕೋ ಹಾಗೆ ಸೃಷ್ಟಿ ಮಾಡ್ಕೋತಾರೆ. ಅದರಲ್ಲಿ ಅವರು ರೂಲ್ ಮಾಡ್ತಾ ಇರ್ತಾರೆ ನಮ್ಮ ಮೆಫಿಸ್ಟೋ. ಅಷ್ಟೇ ಅಲ್ಲದೆ ಆ ಡೈಮೆನ್ಷನ್ ಗೆ ಅವರೇ ಹೆಸರು ಕೊಡ್ಕೋತಾರೆ ಹೆಲ್ ಅಂತ, ಅಂದ್ರೆ ನರಕ, ನರಕಾಧಿಪತಿ ಮೆಫಿಸ್ಟೋ. ಸೊ ಈಗ ನಮ್ಮ ಮಾರ್ವೆಲ್ ಕಾಮಿಕ್ಸ್ ಅಲ್ಲಿ ನಮ್ಮ ಮೆಫಿಸ್ಟೋ ಹೆಲ್ ನ ರಾಜ ಅಥವಾ ಸೇಟನ್ ಅಂತ ಯಾವ್ದಕ್ಕೂ ಫೇಮಸ್ ಆಗಿಲ್ಲ, ಅದನ್ನ ಯಾರು ಕರೆಯೋದಿಲ್ಲ. ಹಿ ಇಸ್ ಜಸ್ಟ್ ಅ ಸೋಲ್ ಟ್ರೇಡರ್. ಸೊ ನಮ್ಗೆಲ್ಲ ಗೊತ್ತಿದೆ, ಮೊದಲ ಬಾರಿಗೆ ಆಡಮ್ ಮತ್ತೆ ಈವ್ ಈ ಭೂಮಿಗೆ ಬಂದಿದ್ರು. ಅದರಲ್ಲಿ ಈವ್ ಸೇಬ್ ತಿನ್ಬಾರ್ದಾಗಿತ್ತು, ಆದ್ರೂ ತಿನ್ಬಿಡ್ತಾಳೆ. ಆ ಸೇಬನ್ನ ತಿನ್ನೋ ಹಾಗೆ ಆಕೆನ ಮ್ಯಾನಿಪುಲೇಟ್ ಮಾಡುತ್ತಿತ್ತೆ ಮೆಫಿಸ್ಟೋ ಅಂತ ಹೇಳ್ತಾ ಇದಾರೆ. ಅಂತ ಅಂದ್ರೆ ಹಿ ಈಸ್ ಮೋರ್ ಏನ್ಶಿಯಂಟಿಕ್ ಬೀಯಿಂಗ್. ಸೊ ನಮ್ಮ ಕಥೆಯನ್ನ ಕ್ರಿಸ್ತ ಪೂರ್ವ 1,00,000 ವರ್ಷದ ಹಿಂದಿನಿಂದ ಶುರು ಮಾಡೋಣ. ಆ ಹಿಂದಿನ ಕಾಲದಲ್ಲೂ ಕೂಡ ನಮ್ಮ ಅವೆಂಜರ್ಸ್ ಗಳು ಎಕ್ಸಿಸ್ಟ್ ಆಗ್ತಾ ಇರ್ತಾರೆ, ಮ್ಯೂಟೆಂಟ್ಸ್ ಇರ್ತಾರೆ. ಸೊ ಹೀಗೆ ಒಂದು ದಿನ ಒಂದು ಜನಾಂಗದವರು ಒಂದು ಆಚರಣೆನ ಮಾಡ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದಾಗೆ ವೆಂಡಿಗೋ ಅನ್ನುವಂತಹ ಒಂದು ಪ್ರಾಣಿ ಅಥವಾ ಒಂದು ಮಾನ್ಸ್ಟರ್ ಬಂದ್ಬಿಟ್ಟು ಆ ಹಳ್ಳಿಲಿರುವಂತಹ ಅಥವಾ ಆ ಸಮಾರಂಭದಲ್ಲಿ ಇರುವಂತಹ ಎಲ್ಲಾ ವ್ಯಕ್ತಿಯರನ್ನು ಸಾಯಿಸ್ಬಿಟ್ಟು ಅಲ್ಲಿ ಒಬ್ಬ ಹುಡುಗನ್ನ ಮಾತ್ರ ಜೀವಂತವಾಗಿ ಬಿಡುತ್ತೆ. ಯಾಕೆ ಅಂತಂದ್ರೆ, ಈ ಹುಡುಗನಿಗೆ ಸಮಯ ಸಿಕ್ಕಾಗ ಅವನ ದ್ವೇಷವನ್ನ ಆ ಪ್ರಾಣಿಯ ವಿರುದ್ಧ ತೀರಿಸ್ಕೊಳ್ಳಿ ಅಂತ ಅದೇ ಪ್ರಾಣಿ ಈ ಹುಡುಗನ ಜೀವಂತವಾಗಿ ಬಿಟ್ಟಿರುತ್ತೆ. ತನ್ನ ಇಡೀ ಜನಾಂಗದವರನ್ನ ಕಳ್ಕೊಂಡು ಆ ಹುಡುಗ ಒಬ್ಬಂಟಿಯಾಗಿ ದಾರಿ ತೋಚದೆ ಒಂದು ಹಿಮಭರಿತವಾದಂತಹ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದಂಗೆ ಒಂದು ಬಿಳಿ ಸರ್ಪ ಬಂದು ಅವನ ಸುತ್ತಾಕೊಂಡು ಅವನಿಗೆ ಶಕ್ತಿಗಳನ್ನ ಕೊಡೋದಾಗಿ ಆಫರ್ ಮಾಡುತ್ತೆ. ಯಾವಾಗ ಆ ಹುಡುಗ ಆ ಶಕ್ತಿಗಳನ್ನ ಪಡ್ಕೊಳ್ಳೋದಿಕ್ಕೆ ಒಪ್ಕೋತಾನೋ, ಆಗ ಆ ಹಾವು ಅದ್ರ ಹತ್ರ ಇರುವಂತಹ ಎಲ್ಲಾ ಪವರ್ ಅನ್ನ ಹುಡುಗನ್ಗೆ ಕೊಟ್ಬಿಡುತ್ತೆ. ಆಗ ಆ ಹುಡುಗ ಆಗ್ತಾನೆ
ಗೋಸ್ಟ್ ರೈಡರ್. ಗುರು ಏನ್ ಹೇಳ್ತಾ ಇದೆ ಗುರು? ಗೋಸ್ಟ್ ರೈಡರ್ ಮೂವಿಯಲ್ಲಿ ನಮ್ಗೆಲ್ಲ ಗೊತ್ತಿದೆ ಮೆಫಿಸ್ಟೋನೇ ಗೋಸ್ಟ್ ರೈಡರ್ ಆಗೋದಿಕ್ಕೆ ನಮ್ಮ ಜಾನಿ ಬ್ಲೇಸ್ಗೆ ಪವರ್ ಕೊಟ್ಟಿರೋದು ಅಂತ ಹೇಳ್ಬೋದು. ಬಟ್ ಕಾಮಿಕ್ಸ್ ಅಲ್ಲಿ ಕತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಮುಂದೆ ಹೋಗ್ತಾ ಕನೆಕ್ಟ್ ಆಗುತ್ತೆ. ಈಗ ನಾವು ಇಷ್ಟು ಮಾತ್ರ ತಿಳ್ಕೊಳ್ಳೋಣ. ಆ ಆವಿಂದ ಗೋಸ್ಟ್ ರೈಡರ್ ಆಗಿರುವಂತಹ ಆ ಒಬ್ಬ ಹುಡುಗ ಆ ಪ್ರಾಣಿ, ಅದೇ ವೆಂಡಿಗೋ ಅನ್ನುವಂತ ಪ್ರಾಣಿ, ಅದೇ ಅವರ ಜನಾಂಗವನ್ನ ಕೊಂದಿತ್ತಲ್ಲ, ಆ ಪ್ರಾಣಿಯನ್ನ ಹುಡುಕಿ ಅದನ್ನ ಸಾಯಿಸಿ ಅವನ ಪ್ರತಿಕಾರವನ್ನ ಪೂರ್ಣ ಮಾಡ್ಕೋತಾನೆ. ಇದಾದ್ಮೇಲೆ ಈ ಹುಡುಗ ಅಥವಾ ಈ ನಮ್ಮ ಗೋಸ್ಟ್ ರೈಡರ್ ಕುನ್ಲುನ್ ಅನ್ನುವಂತಹ ಒಂದು ಜನಾಂಗದ ಯೋಧನ ಹತ್ರ ಹೋಗ್ತಾನೆ. ಅವನ ಹೆಸರು ಫೆನ್ಫೆ. ಆ ಜನಾಂಗದಿಂದ ಈ ಯೋಧನನ್ನ ಹೊರ ಹಾಕಿರ್ತಾರೆ. ಯಾಕಂದ್ರೆ ಅವರೆಲ್ಲ ಏಪ್ ಮ್ಯಾನ್ ಗಳ ವಿರುದ್ಧ ಹೋರಾಡ್ತಾ ಇರ್ತಾರೆ. ಅದೇ ಗೊರಿಲಾಗಳ ವಿರುದ್ಧ ಹೋರಾಡ್ತಿರ್ತಾರೆ. ಸೊ ಆ ಹೋರಾಟದಲ್ಲಿ ನಮ್ಮ ಗೋಸ್ಟ್ ರೈಡರ್ ಈ ಹುಡುಗನ್ಗೆ ಹೆಲ್ಪ್ ಮಾಡೋದಾಗಿ ಹೋಗ್ತಾನೆ. ಸೊ ಅಲ್ಲಿಗೆ ಬಂದಂತ ಮೆಫಿಸ್ಟೋ ಇವ್ರನ್ನ ಕೇಳ್ತಾರೆ, ನಿಮ್ಗೆ ಏನಾದ್ರು ಸಹಾಯ ಬೇಕಾ ಅಂತ. ಅಂದ್ರೆ ಮೆಫಿಸ್ಟೋ ಇಂಡೈರೆಕ್ಟ್ ಆಗಿ ನಿಮ್ಗೆ ಏನಾದ್ರು ಪವರ್ ಸೋರ್ಸ್ ಬೇಕಾ ಅಂತ ಕೇಳ್ತಾ ಇದಾರೆ. ಆದ್ರೆ ಅದನ್ನ ನಿರಾಕರಿಸಿದಂತ ನಮ್ಮ ಗೋಸ್ಟ್ ರೈಡರ್ ಮತ್ತೆ ಆ ಯೋಧ ಅವರ ಯುದ್ಧಕ್ಕೆ ಅವರು ಸಿದ್ಧರಾಗ್ತಾರೆ. ಆದ್ರೆ ಮೆಫಿಸ್ಟೋ ಅವರ ಅಪೋನೆಂಟ್ ಟೀಮ್ ಎತ್ತಲ್ಲ, ಅದೇ ಆ ಏಪ್ಸ್ಗಳದ್ದು, ಆ ಗುರಿಲ್ಲಗಳದ್ದು, ಅವ್ರ ಹತ್ರ ಹೋಗಿ ಅವ್ರಿಗೆ ಡೀಲ್ ಆಫರ್ ಮಾಡ್ತಾರೆ. ಅದಕ್ಕೆ ಅವರು ನೀವೇನ್ ಕೊಟ್ಟರು ತಗೋತೀವಿ ಅಂತ ಹೇಳಿದಾಗ ಪವರ್ ಸ್ಟೋನ್ ನ ಮೆಫಿಸ್ಟೋ ಅವರಿಗೆ ಕೊಡ್ತಾನೆ. ಸೊ ಅದೇ ಸಂದರ್ಭದಲ್ಲಿ ನಮ್ಮ ಐರನ್ ಮ್ಯಾನ್ ನಮಗೆ ತೋರಿಸ್ತಾನೆ. ಸರ್ಪ್ರೈಸಿಂಗ್ ಆಗಿ ಕಾಮಿಕ್ಸ್ ಅಲ್ಲಿ ನಮಗೆ ತೋರಿಸ್ತಾರೆ. ಅದು ಯಾವ ರೀತಿ ಅಂತ ಅಂದ್ರೆ ನಮ್ಮ ಐರನ್ ಮ್ಯಾನ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಆ ಸಮಯಕ್ಕೆ ತಲುಪಿರ್ತಾರೆ. ನಮ್ಮ ಕರೆಂಟ್ ಇವೆಂಟ್ ಅಲ್ಲಿ ಇರುವಂತ ಐರನ್ ಮ್ಯಾನ್ ಟೈಮ್ ಟ್ರಾವೆಲ್ ಮಾಡಿ ಆ ಸಮಯಕ್ಕೆ ತಲುಪಿರ್ತಾರೆ. ಅಂದ್ರೆ 1 ಬಿಲಿಯನ್ ವರ್ಷಗಳ ಹಿಂದಕ್ಕೆ ನಮ್ಮ ಐರನ್ ಮ್ಯಾನ್ ಅವರು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದು ಬಿದ್ದಿದ್ದಾರೆ. ಈಗ ಅವರ ಹತ್ರ ಯಾವುದೇ ಪವರ್ ಸೋರ್ಸ್ ಇರದ ಕಾರಣ ಅವರ ಸೂಟ್ ನ ಪವರ್ ಡ್ರೈನ್ ಆಗಿರುತ್ತೆ. ಸೊ ಏನ್ ಮಾಡ್ಬೇಕು ಅಂತ ಅವರಿಗೆ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ನಮ್ಮ ಐರನ್ ಮ್ಯಾನ್ ಮುಂದೆ ಮೆಫಿಸ್ಟೋ ಬರ್ತಾರೆ. ಅದು ಕೂಡ ಒಂದು ಆವಿನ ರೀತಿಯಲ್ಲಿ. ಈಗ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ, ಅವಾಗ್ಲೇ ಬಂದಿದ್ರಲ್ಲ ಆವು, ಅದ್ ಬೇರೆ ಯಾರು ಅಲ್ಲ, ನಮ್ಮ ಮೆಫಿಸ್ಟೋನೆ. ಆ ಆವು ಅಥವಾ ನಮ್ಮ ಮೆಫಿಸ್ಟೋ ನಮ್ಮ ಐರನ್ ಮ್ಯಾನ್ ಗೆ ಆಫರ್ ಮಾಡುತ್ತೆ, ಈ ಟೈಮ್ ಲೈನ್ ನ ಮೋಸ್ಟ್ ಪವರ್ಫುಲ್ ಪರ್ಸನ್ ಆಗಿ ನಾನು ನಿನ್ನನ್ನ ಮಾಡ್ತೀನಿ, ನೀನು ಈ ಇಡೀ ಟೈಮ್ ಲೈನ್ ನ ರೂಲರ್ ಆಗ್ಬಹುದು ಅಂತ ಆಫರ್ ಮಾಡುವಂತ ಮೆಫಿಸ್ಟೋನ ಪದಗಳನ್ನ ಕೇಳಿಸ್ಕೊಂಡು ನಮ್ಮ ಟೋನಿ ಸ್ಟಾರ್ಕ್ ಅವರ ಸ್ಟೈಲಲ್ಲಿ ಉತ್ತರ ಕೊಡ್ತಾರೆ. ಯಾವ ರೀತಿ ಅಂತಂದ್ರೆ, ನನ್ ಯಾವ ಸಹಾಯ ಏನ್ ಬೇಕಾಗಿಲ್ಲ, ನಾನ್ ಹೇಗ್ ಬದುಕಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿ ಮೆಫಿಸ್ಟೋನ ಆ ಒಂದು ಆಫರ್ ಅನ್ನ ನಿರಾಕರಣೆ ಮಾಡ್ಬಿಡ್ತಾರೆ ನಮ್ಮ ಐರನ್ ಮ್ಯಾನ್. ಇದರಿಂದ ಸ್ವಲ್ಪ ಕೋಪಗೊಂಡಂತ ನಮ್ಮ ಮೆಫಿಸ್ಟೋ ನಮ್ಮ ಐರನ್ ಮ್ಯಾನ್ ನ ಬೇರೆ ಟೈಮ್ ಲೈನ್ಗೆ ಕಳಿಸ್ಬಿಡ್ತಾರೆ. ಬೇರೆ ಟೈಮ್ ಲೈನ್ಗೆ ಟೈಮ್ ಸ್ಟೋನ್ ನ ಸಹಾಯದಿಂದ ಕಳಿಸ್ಬಿಡ್ತಾರೆ ನಮ್ಮ ಮೆಫಿಸ್ಟೋ ಅವರು. ಅಲ್ಲಿ ನಮ್ಮ ಐರನ್ ಮ್ಯಾನ್ ನ ಸರ್ವೈವಲ್ ಪ್ರೋಸೆಸ್ ಇರ್ತಲ್ಲ, ಅದನ್ನೆಲ್ಲ ಟೈಟ್ ಮಾಡ್ತಾ ಹೋಗ್ತಾರೆ ಮೆಫಿಸ್ಟೋ. ನಾನು ಯಾಕೆ ನಿಮ್ಮ ಕಥೆನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಮೆಫಿಸ್ಟೋ ಎಲ್ಲ ಟೈಮ್ ಲೈನ್ಗಳಲ್ಲೂ ಓಡಾಡಬಹುದು, ಇರಬಹುದು, ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂಥ ಘಟನೆ ನಿಮ್ಗೆ ಅರಿವಾಗ್ಲಿ ಅಂತ ಈ ಒಂದು ಕಥೆನ ನಾನು ನಿಮ್ಗೆ ಹೇಳ್ದೆ. ಸೊ ಇದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಏನು ಅಂತ ಅಂದ್ರೆ, ಇನ್ಫಿನಿಟಿ ಸ್ಟೋನ್ಸ್ ಗಳ ಸಂಪೂರ್ಣ ಜ್ಞಾನ ಮೆಫಿಸ್ಟೋ ಹತ್ರ ಇದೆ. ಹಿ ನೋ ಹೌ ಟು ಯೂಸ್, ಹೌ ಟು ಹ್ಯಾಂಡಲ್ ದ ಇನ್ಫಿನಿಟಿ ಸ್ಟೋನ್ಸ್. ಅಷ್ಟೇ ಅಲ್ಲದೆ ನಮ್ಮ ಮಾರ್ವೆಲ್ ಕಾಮಿಕ್ಸ್ ನ ಕೆಲವು ಗ್ರೇಟೆಸ್ಟ್ ಇವೆಂಟ್ ಗಳಿದಾವಲ್ಲ, ಲೈಕ್ ಅಲ್ಕ್ ವರ್ಸಸ್ ಅವೆಂಜರ್ಸ್ ಅಥವಾ ಅವೆಂಜರ್ಸ್ ವರ್ಸಸ್ ಎಕ್ಸ್ಮೆನ್ಸ್, ಇಂತ ದೊಡ್ಡ ದೊಡ್ಡ ಇವೆಂಟ್ ಗಳನ್ನ ಕಾಸ್ ಮಾಡೋದಕ್ಕೆ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಆಗಿರೋದು ನಮ್ಮ ಮೆಫಿಸ್ಟೋ ಅವರೇ. ಇದಕ್ಕೆಲ್ಲ ಕಾರಣನೇ ನಮ್ಮ ಮೆಫಿಸ್ಟೋ ಅವರೇ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಎಲ್ಲ ಇನ್ಫಿನಿಟಿ ಸ್ಟೋನ್ಸ್ ಗಳ ಮಾಹಿತಿ ಮತ್ತೆ ಎಲ್ಲ ಇನ್ಫಿನಿಟಿ ಸ್ಟೋನ್ಸ್ ಗಳ ಯೂಸೇಜ್ ಕೂಡ ನಮ್ಮ ಮೆಫಿಸ್ಟೋಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅನ್ನೋದನ್ನ ನಾವು ಈಗಾಗಲೇ ನೋಡಿದೀವಿ. ಸೊ ಐ ಹೋಪ್ ನಿಮ್ಗೆ ಈಗ ಅರ್ಥ ಆಗ್ತಾ ಇರ್ಬೋದು ಯಾಕೆ ಮೆಫಿಸ್ಟೋನ ಈ ಸಮಯದಲ್ಲಿ ಮಾರ್ವೆಲ್ ಸ್ಟುಡಿಯೋಸ್ ಅವರು ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ನಾವೀಗ ನಮ್ಮ ಕತೆ ಕಡೆ ಬರೋಣ. ಯಾಕೆ ಮೆಫಿಸ್ಟೋ ಆ ಒಬ್ಬ ಬಾಲಕನಿಗೆ ಆ ಗೋಸ್ಟ್ ರೈಡರ್ ಪವರ್ ನ ಕೊಟ್ಟ ಅಂತ ಅಂದ್ರೆ ತುಂಬಾ ಪುರಾತನ ಕಾಲದಲ್ಲಿ ಮೆಫಿಸ್ಟೋ ಒಂದು ಡೀಮನ್ ನ ಕ್ಯಾಪ್ಚರ್ ಮಾಡಿರ್ತಾನೆ. ಆ ಡೀಮನ್ ನ ಹೆಸರು ಝೆರಾಥಾನ್. ಆ ಝೆರಾಥಾನ್ ಡೀಮನ್ ನ ಎಸೆನ್ಸ್ ನ ಕ್ಯಾಪ್ಚರ್ ಮಾಡಿರುವಂತ ನಮ್ಮ ಮೆಫಿಸ್ಟೋಗೆ ಆ ಒಂದು ಡೀಮನ್ ನ ಪವರ್ ನ ಕಂಟ್ರೋಲ್ ಮಾಡೋದಿಕ್ಕೆ ಆಗ್ತಾ ಇರೋದಿಲ್ಲ, ಅದನ್ನ ತಡ್ಕೊಳ್ಳೋದಿಕ್ಕೆ ಆಗ್ತಾ ಇರೋದಿಲ್ಲ. ಅಷ್ಟು ಪವರ್ಫುಲ್ ಆಗಿರುವಂತ ಡೀಮನ್ ಎಸೆನ್ಸ್ ಅನ್ನ ಕ್ಯಾಪ್ಚರ್ ಮಾಡಿದಂತ ನಮ್ಮ ಮೆಫಿಸ್ಟೋ ಆ ಪವರ್ ಅನ್ನ ಹ್ಯಾಂಡಲ್ ಮಾಡಕ್ ಆಗ್ದಲೆ ಸುಮಾರು ವರ್ಷಗಳ ಕಾಲ ಆ ಪವರ್ ಅನ್ನ ಒಬ್ಬ ಹ್ಯೂಮನ್ ಗೆ ಪ್ಯಾರಾಸೈಟ್ ರೀತಿ ಮೆಫಿಸ್ಟೋ ಕೊಡ್ತಾನೆ. ಅಥವಾ ನೀವು ಈ ತರ ತಿಳ್ಕೊಬಹುದು, ಆ ಒಂದು ಪವರ್ ಗೆ ಹ್ಯೂಮನ್ ಹೋಸ್ಟ್ ಆಗಿರ್ತಾನೆ. ಸೊ ಆಗ ಆ ಹ್ಯೂಮನ್ ಗೋಸ್ಟ್ ರೈಡರ್ ಆಗಿ ಬದಲಾಗ್ತಾನೆ. ಐ ಹೋಪ್ ಗೋಸ್ಟ್ ರೈಡರ್ ಮೂವಿನ ನೀವು ನೋಡಿದಿರಾ ಅನ್ಕೋತೀನಿ. ಈಗ ನಾನು ಆ ಕಥೆಯನ್ನ ಕೆತ್ಕೋದಿಕ್ ಹೋಗಲ್ಲ, ಕಾಮಿಕ್ಸ್ ಅಲ್ಲಿ ಇರೋ ಕಥೆನ ನಿಮ್ಗೆ ತಿಳಿಸ್ತೀನಿ. ಜಾನಿ ಬ್ಲೇಸ್ ಈಗ ಗೋಸ್ಟ್ ರೈಡರ್ ಆಗುವಂತ ಗೋಸ್ಟ್ ರೈಡರ್. ನಮ್ಮ ಜಾನಿ ಬ್ಲೇಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಅವರೊಬ್ರು ಸ್ಟಂಟ್ಸ್ ಮ್ಯಾನ್. ಆ ಸ್ಟಂಟ್ಸ್ ಮ್ಯಾನ್ ಜೊತೆ ಒಬ್ರು ವ್ಯಕ್ತಿ ಇರ್ತಾರೆ, ಅವರನ್ನ ಆತ ತುಂಬಾ ಗೌರವಿಸ್ತಾ ಇರ್ತಾರೆ. ಅಂದ್ರೆ ನಮ್ಮ ಜಾನಿ ಬ್ಲೇಸ್ ಅವರು ಅವರ ಅಣ್ಣನ ತರ ಆ ಒಬ್ಬ ವ್ಯಕ್ತಿನ ತುಂಬಾ ಗೌರವಿಸ್ತಾ ಇರ್ತಾರೆ, ತುಂಬಾ ಪ್ರೀತಿಸ್ತಾ ಇರ್ತಾರೆ, ತುಂಬಾ ಕೇರ್ ಮಾಡ್ತಾ ಇರ್ತಾರೆ. ಸೊ ಯಾವಾಗ ನಮ್ಮ ಜಾನಿ ಬ್ಲೇಸ್ಗೆ ಅವರ ಮೆಂಟರ್ ಇನ್ನೇನ್ ಕ್ಯಾನ್ಸರ್ ಬಂದು ನೆಗೆದು ಬೀಳ್ತಾರೆ ಅಂತ ಅನ್ಬೇಕಾದ್ರೆ ಅವ್ರನ್ನ ಕಾಪಾಡೋದಿಕ್ಕೆ ತುಂಬಾ ದಾರಿಗಳನ್ನ ಹುಡುಕ್ತಾರೆ. ಆದ್ರೆ ಯಾವುದೇ ದಾರಿ ಸಿಗದೆ ಇದ್ದಾಗ ಅವರನ್ನ ಮೆಫಿಸ್ಟೋನೇ ಮೀಟ್ ಮಾಡ್ತಾನೆ. ಸೊ ಮೆಫಿಸ್ಟೋ ಇಲ್ಲಿ ಅವರ ಮೆಂಟರ್ ಆದಂತ ಆ ಒಬ್ಬ ವ್ಯಕ್ತಿನ ಕಾಪಾಡೋದಾಗಿ ಹೇಳಿ, ಇದರ ಬದಲಾಗಿ ಜಾನಿ ಬ್ಲೇಸ್ ಆತ್ಮವನ್ನ ಕೇಳ್ತಾನೆ ಮೆಫಿಸ್ಟೋ. ಈ ಒಂದು ಆಫರ್ ಅಥವಾ ಈ ಒಂದು ಡೀಲ್ ಅನ್ನ ಒಪ್ಕೊಂಡಂತ ನಮ್ಮ ಜಾನಿ ಬ್ಲೇಸ್ ತನ್ನ ಮೆಂಟರ್ ನ ಪ್ರಾಣ ಉಳಿತದೆ ಅಂತ ಹೇಳಿ ಅವರ ಆತ್ಮವನ್ನ ಪಣಕ್ಕಿಡ್ತಾರೆ. ಆದ್ರೂ ಕೂಡ ಅವರ ಮೆಂಟರ್ ಅದರ ಮಾರನೇ ದಿನಾನೇ ಕ್ಯಾನ್ಸರ್ ಇಂದ ಸಾಯೋದಿಲ್ಲ. ಒಂದು ಸ್ಟಂಟ್
ಆಕ್ಸಿಡೆಂಟ್ ಇಂದ ನೆಗೆದು ಬಿದ್ದೋತಾರೆ. ಇದರಿಂದ ತುಂಬಾ ಕೋಪಗೊಂಡಂತ ನಮ್ಮ ಜಾನಿ ಬ್ಲೇಸ್ ಮೆಫಿಸ್ಟೋ ವಿರುದ್ಧ ನಿಂತ್ಕೋತಾನೆ. ಮೆಫಿಸ್ಟೋ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇದೆ. ಜಾನಿ ಬ್ಲೇಸ್ ಮೆಫಿಸ್ಟೋಗೆ ಏನು ಮಾಡಕ್ಕಾಗಲ್ಲ, ಬಿಕಾಸ್ ಜಾನಿ ಬ್ಲೇಸ್ ನ ಸಂಪೂರ್ಣ ಆತ್ಮ ನಮ್ಮ ಮೆಫಿಸ್ಟೋ ಕೈಯಲ್ಲಿದೆ. ಸೊ ಆಗ ನಮ್ಮ ಮೆಫಿಸ್ಟೋ ಅದೇ ಆ ಝಾರಥೋಸ್ನ ಆತ್ಮ ಇತ್ತಲ್ಲ, ಆ ಒಂದು ಸೋಲ್ ಇತ್ತಲ್ಲ, ಅದರ ಒಂದು ಭಾಗವನ್ನ ಈ ನಮ್ಮ ಜಾನಿ ಬ್ಲೇಸ್ಗೆ ಹಾಕ್ಬಿಡ್ತಾರೆ. ಸೊ ಇಲ್ಲಿ ಜಾನಿ ಬ್ಲೇಸ್ ನ ಸೋಲ್ ಗೋಸ್ಟ್ ರೈಡರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಅ ಒರಿಜಿನ್ ಸ್ಟೋರಿ ಆಫ್ ಅವರ್ ಗೋಸ್ಟ್ ರೈಡರ್ ಇನ್ ಕಾಮಿಕ್ ಬುಕ್ಸ್. ನಾನು ಯಾಕೆ ಈ ಕತೆ ಹೇಳ್ದೆ ಅಂತ ಅಂದ್ರೆ, ಗೋಸ್ಟ್ ರೈಡರ್ ಎಷ್ಟು ಪವರ್ಫುಲ್ ಅಂತ ನಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಗೋಸ್ಟ್ ರೈಡರ್ ನೇ ಸೃಷ್ಟಿ ಮಾಡಿರುವಂತಹ ಮೆಫಿಸ್ಟೋ ಎಷ್ಟು ಪವರ್ಫುಲ್ ಅನ್ನೋದು ನಿಮ್ಗೆ ಈಗ ಅರ್ಥ ಆಗ್ತಾ ಇರಬಹುದು. ಸೊ ಇದೇ ಟ್ರಿಕ್ ಅನ್ನ ನಾರ್ಮನ್ ಆಸ್ಬಾರ್ನ್, ಅದೇ ನಮ್ಮ ಹ್ಯಾರಿ ಆಸ್ಬಾರ್ನ್ ನ ತಂದೆಯಾದಂತ ನಾರ್ಮನ್ ಆಸ್ಬಾರ್ನ್ ವಿರುದ್ಧನೂ ಮಾಡ್ತಾರೆ. ನಾರ್ಮನ್ ಆಸ್ಬಾರ್ನ್ ತನ್ನ ಎಲ್ಲಾ ಕಂಪನಿಯ ಸವಲತ್ತುಗಳನ್ನ, ತನ್ನ ಇಡೀ ಒಂದು ಪ್ರಾಪರ್ಟಿಯನ್ನ ಕಳ್ಕೊಂಡು ತುಂಬಾ ಮನನೊಂದು ಕೂತಿರ್ತಾನೆ. ಸೊ ಆಗ ನಮ್ಮ ಮೆಫಿಸ್ಟೋ ಅವ್ರ ಹತ್ರ ಬಂದು ಅವ್ರಿಗೊಂದು ಡೀಲ್ ಆಫರ್ ಮಾಡ್ತಾನೆ. ನೋಡಪ್ಪ, ನೀನೇನೇನ್ ಕಳ್ಕೊಂಡಿದ್ಯೋ ಅದನ್ನೆಲ್ಲ ನಾನು ನಿನಗೆ ಕೊಡ್ತೀನಿ, ನನ್ಗೆ ನಿನ್ನ ಮಗನ ಆತ್ಮ ಬೇಕು ಅಂತ ಮೆಫಿಸ್ಟೋ ಹೇಳಿದ್ದನ್ನ ಕೇಳಿಸ್ಕೊಂಡಂತ ನಮ್ಮ ನಾರ್ಮನ್ ಆಸ್ಬಾರ್ನ್ ಅದನ್ನ ನಿರಾಕರಣೆ ಮಾಡ್ಬಿಡ್ತಾರೆ, ರಿಜೆಕ್ಟ್ ಮಾಡ್ಬಿಡ್ತಾರೆ. ನಾನೇ ನನ್ನ ಮಗನ ಬಲಿ ಕೊಟ್ಟಂಗಾಗತ್ತೆ ಅಂತ ಹೇಳಿ ಅದನ್ನ ರಿಜೆಕ್ಟ್ ಮಾಡಿದಾಗ ಮೆಫಿಸ್ಟೋ ಗೊತ್ತಾಗುತ್ತೆ, ಓ ಪಿತೃ ವಾತ್ಸಲ್ಯ ನಾರ್ಮನ್ ಆಸ್ಬಾರ್ನ್, ಸರಿ ನೀನ್ ನಿನ್ ಮಗನ್ ಸೋಲನ್ನ ನನಗೆ ಕೊಡು, ನೀನೇ ನಿನ್ ಮಗನ್ ಸೋಲನ್ನ ನನಗೆ ಕೊಟ್ಟಿದ್ಯಾ ಅನ್ನೋ ಒಂದು ಮೆಮೊರಿ ಇರುತ್ತಲ್ಲ, ಅದನ್ನ ನಾನ್ ನಿನ್ ಮೈಂಡ್ ಇಂದ ಅಡ್ಸಾಕ್ಬಿಡ್ತೀನಿ ಅಂತ ಹೇಳಿದಾಗ ನಾರ್ಮನ್ ಆಸ್ಬಾರ್ನ್, ಓ ಹಾಗಾದ್ರೆ ಓಕೆ, ನನಗಿದ್ ನೆನಪಿಲ್ಲ ಅಂದ್ರೆ ನನ್ಗ ರಿಗ್ರೆಟ್ ಇರೋದಿಲ್ಲ, ನನ್ಗ ಒಂದು ಖಿನ್ನತೆ ಕಾಡೋದಿಲ್ಲ, ನನ್ನ ಮಗನ ನಾನೇ ಒಬ್ಬ ರಾಕ್ಷಸನಿಗೆ ಮಾರ್ತಾ ಇದೀನಿ ಅನ್ನುವಂತ ಖಿನ್ನತೆ ನನ್ಗಿರೋದಿಲ್ಲ ಅಂತ ಹೇಳಿ ನಾರ್ಮನ್ ಆಸ್ಬಾರ್ನ್ ಅದಕ್ಕೆ ಒಪ್ಕೊಂಡ್ಬಿಡ್ತಾನೆ. ಆದ್ರೆ ಮೆಫಿಸ್ಟೋ ನಾರ್ಮನ್ ಆಸ್ಬಾರ್ನ್ ಮತ್ತೆ ಹ್ಯಾರಿ ಆಸ್ಬಾರ್ನ್ ಇಬ್ಬರ ಆತ್ಮವನ್ನು ಮ್ಯಾನಿಪ್ಯುಲೇಟ್ ಮಾಡ್ಬಿಡ್ತಾನೆ. ಅವ್ರನ್ನ ಯಾವ ಲೆವೆಲ್ಗೆ ತೊಗೊಳ್ತಾನೆ ಅಂತ ಅಂದ್ರೆ, ಅವ್ರಿಬ್ರು ಹುಚ್ಚಿರ್ತಾರ ಅವ್ರಿಗೆ ಬೇಕಾದ್ ಮಾಡ್ತಾ ಇದಾರೆ. ನಾರ್ಮನ್ ಆಸ್ಬಾರ್ನ್ ಮತ್ತೆ ಹ್ಯಾರಿ ಆಸ್ಬಾರ್ನ್ ಅಷ್ಟು ಡೇಂಜರಸ್ ಆಗಿ ಮೆಫಿಸ್ಟೋ ಯಾರನ್ನ ಹೆಂಗ್ ಬೇಕಾದ್ರೂ ತನ್ನ ಜಾಲದಲ್ಲಿ ಅಥವಾ ಮ್ಯಾನಿಪ್ಯುಲೇಟ್ ಮಾಡುವಂತ ಪವರ್ ಅನ್ನ ಹೊಂದಿರ್ತಾನೆ. ಅಷ್ಟೇ ಅಲ್ಲದೆ ನಮ್ಮ ವಾಂಡಾನ ಮಕ್ಳ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಯಾಕೆ ತಾನೇ ಗೊತ್ತಿರೋದಿಲ್ಲ, 2 ಸೀರೀಸ್ 1 ಮೂವಿ ಬರೀ ವಾಂಡನ್ ಸಂಸಾರದ ಬಗ್ಗೆ ಬಂದದೆ. ಅದೇ ಗುರು, ವಾಂಡಾ ವಿಷನ್, ಅಗಾಥಾ ಆಲ್ ಅಲಾಂಗ್ ಮತ್ತೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಇನ್ ದಿ ಮಲ್ಟಿವರ್ಸ್ ಆಫ್ ದಿ ಮ್ಯಾಡ್ನೆಸ್, ಈ 3ರಲ್ಲೂ ಬರೀ ವಾಂಡಾ ಕಥೆಗಳೇ ತಾನೇ ಇರೋದು. ಸೊ ನಮ್ಮ ಕಥೆಗಳೇ ನಾವು ಬರೋದಾದ್ರೆ, ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ನೆಗೆದ್ ಬೀಳೋದ್ರಲ್ಲಿ ಇರ್ತಾನೆ. ಅವನ ಹತ್ರ ಬಂದು ಮೆಫಿಸ್ಟೋ, ನೋಡಪ್ಪ ನೀನೀಗ ಸಾಯ್ತ್ಯಾ, ನಾನ್ ನಿನ್ನನ್ನ ಬದುಕಿಸ್ಬೇಕು ಅಂದ್ರೆ ನಿನ್ನ ಆತ್ಮ ನನ್ಗೆ ಬೇಕು, ನಿನ್ನ ಆತ್ಮನ ನನಗೆ ಕೊಟ್ರೆ ನಾನ್ ನಿನ್ನನ್ನ ಬದುಕಿಸ್ತೀನಿ ಅಂತ ಹೇಳ್ತಾನೆ. ಸೊ ಆ ವ್ಯಕ್ತಿ ಅದಕ್ಕೆ ಒಪ್ಕೊಂಡು ಅವನ ಆತ್ಮವನ್ನ ಮೆಫಿಸ್ಟೋಗೆ ಸಮರ್ಪಣೆ ಮಾಡ್ಬಿಡ್ತಾನೆ. ಮೆಫಿಸ್ಟೋ ಆ ಆತ್ಮವನ್ನ, ಅಂದ್ರೆ ಆ ಕಾರ್ ಆಕ್ಸಿಡೆಂಟ್ ಅಲ್ಲಿ ನೆಗೆದ್ ಬೀಳ್ತಾ ಇದ್ನಲ್ಲ, ಆ ಮನುಷ್ಯನ ಆತ್ಮವನ್ನ 5 ಭಾಗಗಳಾಗಿ ವಿಭಜಿಸ್ತಾನೆ. ಆಗ ಆ ವ್ಯಕ್ತಿ ಆಗ್ತಾನೆ ಮಾಸ್ಟರ್ ಪ್ಯಾಂಡಮೋರ್. ಸೊ ಈ ಮಾಸ್ಟರ್ ಪ್ಯಾಂಡಮೋರ್ ತನ್ನ ಆತ್ಮಗಳು 5 ಭಾಗವಾಗಿ ವಿಭಜಿಸಲಾಗಿದೆ ಮೆಫಿಸ್ಟೋ ಅಂತ ತಿಳ್ಕೊಂಡು ಆ 5 ಪಾರ್ಟ್ ಅಲ್ಲಿ ಒಂದು ಪಾರ್ಟ್ ಅನ್ನ ಅವನು ಹೇಗೋ ಮಾಡಿ ಕಲೆಕ್ಟ್ ಮಾಡ್ಕೊಬಿಡ್ತಾನೆ. ಸೊ ಆ ಪಾರ್ಟು ಮೆಫಿಸ್ಟೋ ಕಂಟ್ರೋಲ್ ಮಾಡ್ತಾ ಇರುವಂತ ಆತ್ಮನೇ ಆಗಿರೋದ್ರಿಂದ ಆ ಪಾರ್ಟಿಂದ 2 ಮಕ್ಕಳನ್ನ ಈ ವ್ಯಕ್ತಿ ಸೃಷ್ಟಿ ಮಾಡ್ತಾನೆ. ಆ ಮಕ್ಕಳೇ ಬಿಲ್ಲಿ ಮತ್ತೆ ಟಾಮಿ. ಸೊ ಈ ವ್ಯಕ್ತಿಯ ಸೋಲಿಂದ ಕ್ರಿಯೇಟ್ ಆಗಿರುವಂತ ಈ ಮಕ್ಕಳು ಬೇರೆ ಯಾರು ಅಲ್ಲ, ನಮ್ಮ ಮೆಫಿಸ್ಟೋನ ಮಕ್ಕಳೇ ಆಗ್ತಾರೆ. ಯಾಕಂದ್ರೆ ಆ ವ್ಯಕ್ತಿಯ ಸೋಲನ್ನ ಮೆಫಿಸ್ಟೋ ತಾನೇ ಕಂಟ್ರೋಲ್ ಮಾಡ್ತಾ ಇರೋದು, ಆ ವ್ಯಕ್ತಿಯ ಸೋಲನ್ನ ಮೆಫಿಸ್ಟೋ ತಾನೇ ಕ್ರಿಯೇಟ್ ಮಾಡಿರೋದು. ಅಂತಂದ್ರೆ ಸೋಲ್ ಅವಂದೇನೆ, ಬಟ್ ಆ ಸೋಲ್ಗೆ ರೂಪನ ಕೊಟ್ಟಿರೋನು ಮೆಫಿಸ್ಟೋ ಆಗಿರೋದ್ರಿಂದ ಆ ಮಕ್ಕಳು ಕೂಡ ಮೆಫಿಸ್ಟೋನ ಸೋಲಿಂದನೇ ಕ್ರಿಯೇಟ್ ಆಗಿರೋರಾಗಿರ್ತಾರೆ. ಸೊ ಇದು ನಮ್ಮ ವಾಂಡಾಗೆ ಗೊತ್ತಾಗುತ್ತೆ ಕೂಡ, ನಮ್ಮ ಸ್ಕಾರ್ಲೆಟ್ ವಿಚ್ಗೆ ಗೊತ್ತಾಗುತ್ತೆ ಕೂಡ. ಆ ಸ್ಟೋರಿ ಲೈನ್ ಬೇರೆ ಲೆವೆಲ್ ಆಗಿ ಇದೆ, ಅದು ನೆಕ್ಸ್ಟ್ ಲೆವೆಲ್ ಆಗಿದೆ. ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಈ ವಿಡಿಯೋದಲ್ಲಂತೂ ಸಾಧ್ಯನೇ ಆಗಲ್ಲ. ಸೊ ಕನೆಕ್ಷನ್ ನಮ್ಮ MCUಗೆ ಸ್ವಲ್ಪ ಸಿಗ್ತಾ ಇದೆ. ಇದಕ್ಕಿಂತ ಇನ್ನೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅದ್ಭುತವಾಗಿರುವಂತಹ ಸ್ಟೋರಿ ಲೈನ್ಗೆ ನಾನೀಗ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನಮ್ಗೆಲ್ಲ ಗೊತ್ತೇ ಇದೆ, ನೀವು ಕೂಡ ನನ್ನ ಹಳೆ ವಿಡಿಯೋಗಳನ್ನ ನೋಡಿದ್ದೀರಾ ಅನ್ಸುತ್ತೆ. ಅದರಲ್ಲಿ ಆರಿಜಿನ್ ಆಫ್ ಡೂಮ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಡೂಮ್ ಅವರ ಆರಿಜಿನ್ ಸ್ಟೋರಿ ಹೇಗಿತ್ತು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆ ಆರಿಜಿನ್ ಸ್ಟೋರಿಯಲ್ಲಿ ಸಿಂಥಿಯಾ ವ್ಯಾನ್ ಡೂಮ್ ಅವ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಸಿಂಥಿಯಾ ವ್ಯಾನ್ ಡೂಮ್ ಅವರು ನಮ್ಮ ಡಾಕ್ಟರ್ ಡೂಮ್ ಅವರ ತಾಯಿಯಾಗಿರ್ತಾರೆ. ಸೊ ನಮ್ಮ ಡಾಕ್ಟರ್ ಡೂಮ್ ಅವರ ಆರಿಜಿನ್ ಸ್ಟೋರಿಯನ್ನ ನಾನು ಇನ್ನೂ ಸ್ವಲ್ಪ ಇಲ್ಲಿ ಎಕ್ಸ್ಪ್ಲೋರ್ ಆಗಿ ನಿಮ್ಗೆ ಹೇಳ್ತೀನಿ. ಸೊ ನಮ್ಮ ಡಾಕ್ಟರ್ ಡೂಮ್ ಅವರು ಅಥವಾ ಅವರ ತಂದೆ ತಾಯಿಗಳೇನಿದ್ರು, ಅವರು ಒಂಥರ ಅಲೆಮಾರಿ ಟೈಪ್ ಜನ ಆಗಿರ್ತಾರೆ. ಅವರೊಂದಿನ ಬಂದು ಒಂದು ಊರಲ್ಲಿ ಸೆಟ್ಲ್ ಆಗಬೇಕು ಅಂತ ತಿಳ್ಕೊಂಡು ಆ ಊರಲ್ಲಿ ಸೆಟ್ಲ್ ಆಗಿರ್ತಾರೆ. ಬಟ್ ಆ ಊರಲ್ಲಿ ಸೆಟ್ಲ್ ಆಗೋದಕ್ಕೆ ಆ ಊರಲ್ಲಿ ಒಬ್ಬ ಬ್ಯಾರನ್ ಅನ್ನ ಇರ್ತಾನೆ, ಆ ಊರಿನ ಮುಖ್ಯಸ್ಥ ಇರ್ತಾನೆ. ಅವರು ಇವ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ಶೋಷಣೆಗಳನ್ನ ಮಾಡ್ತಾ ಇರ್ತಾನೆ. ಅವರ ಮಕ್ಕಳಾಗ್ಲಿ ಅಥವಾ ಆ ಜನಾಂಗದವರ ಗ್ರೂಪ್ ಮೇಲೆ ತುಂಬಾ ಅಂದ್ರೆ ತುಂಬಾ ಶೋಷಣೆ ಮಾಡ್ತಾ ಇರ್ತಾನೆ. ಇದರಿಂದ ಮನನೊಂದಂತ ಸಿಂಥಿಯಾ ಹೇಗಾದ್ರೂ ಮಾಡಿ ಈ ಒಂದು ಶೋಷಣೆಯಿಂದ ನಮ್ಮನ್ನ ನಾವು ರಕ್ಷಿಸ್ಕೊಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೇನೆ ಆಕೆಯ ಯೋಚನೆ ಮೆಫಿಸ್ಟೋ ಗೊತ್ತಾಗುತ್ತೆ. ಸೊ ನಾನು ನಿಮ್ಗೆ ಆ ಕಥೆಯಲ್ಲಿ ಹೇಳಿದ್ದೆ, ಒಂದು ರಾಕ್ಷಸನ ಹತ್ರ ಆಕೆ ಪವರ್ನ ಸಮ್ಮನ್ ಮಾಡ್ಕೋತಾಳೆ ಅಂತ. ಆ ರಾಕ್ಷಸ ಬೇರೆ ಯಾರು ಅಲ್ಲ, ಮೆಫಿಸ್ಟೋ ಆಕೆಗೆ ಪವರ್ ಅಂತೂ ಕೊಟ್ಬಿಡ್ತಾನೆ. ಆದ್ರೆ ಅದರ ಬದಲಾಗಿ ಸಿಂಥಿಯಾ ಏನನ್ ಬೇಕಾದ್ರೂ ಕೊಡೋದಿಕ್ಕೆ
ಹೋರಾಡೋದಕ್ಕೆ ತಯಾರಾಗಿರ್ತಾಳೆ. ಆದ್ರೆ ನಮ್ಮ ಸಿಂಥಿಯಾ ವ್ಯಾನ್ ಡೂಮ್ಗೆ ಗೊತ್ತಿರಲಿಲ್ಲ, ಆಕೆ ಬ್ಯಾರೆನ್ನ ಸೈನಿಕರ ವಿರುದ್ಧ ಹೋರಾಡಬೇಕಾದ್ರೆ ಆ ಯುದ್ಧದಲ್ಲಿ ಸತ್ತಂತ ಸೈನಿಕರ ಒಂದೊಂದು ಸಾವುಗೂ ಕೂಡ ಅವರ ಜನಾಂಗದ ಒಬ್ಬೊಬ್ಬ ಮಗು ಸಾಯ್ತಾ ಇದ್ದ. ಸೊ ಐ ಹೋಪ್ ಆ ಕತೆ ಈಗ ನಿಮ್ಗೆ ರಿಫ್ರೆಶ್ ಆಗ್ತಾ ಇರ್ಬೋದು. ಹಾಗೆ ಸಿಂಥಿಯಾ ಒಬ್ಬೊಬ್ಬರೇ ಆ ಸೈನಿಕರನ್ನ ಕೊಲ್ಬೇಕಾದ್ರೆ ಆಕೆಗೂ ಕೂಡ ರಿಯಲೈಸ್ ಆಗ್ತಾ ಇತ್ತು, ಈ ಮಕ್ಕಳು ಯಾಕೆ ಸಾಯ್ತಾ ಇದಾರೆ, ನಾನ್ ಇವ್ರನ್ನ ಸಾಯಿಸೋದ್ರಿಂದ ಈ ಮಕ್ಕಳೆಲ್ಲ ಯಾಕೆ ಸಾಯ್ತಾ ಇದಾರೆ ಅಂತ ರಿಯಲೈಸ್ ಆಗ್ಬೇಕಾದ್ರೇನೆ ಒಬ್ಬ ಸೈನಿಕ ಬಂದು ಸಿಂಥಿಯಾನ ಹಿಂದೆಯಿಂದ ಚುಚ್ಚಿಬಿಡ್ತಾನೆ. ಅದರಿಂದ ಸಿಂಥಿಯಾ ತನ್ನನ್ನ ತಾನು ಕಾಪಾಡ್ಕೊಳ್ಳೋದಿಕ್ಕೆ ಊರ ಹತ್ರ ಹೋಗೋದಿಲ್ಲ, ಕಾಡಿಗೆ ಓಡೋಗ್ಬಿಡ್ತಾಳೆ. ಅದನ್ನ ಕಂಡಂತಹ ನಮ್ಮ ವರ್ನರ್ ವ್ಯಾನ್ ಡ್ಯೂಮ್ ಸಿಂಥಿಯಾಳ ಹಿಂದೆ ಓಡೋದಿಕ್ಕೆ ಶುರು ಮಾಡ್ತಾನೆ. ಆಗ ಸಿಂಥಿಯಾ ಒಂದು ಮರದಡಿ ಬಿದ್ದಿರ್ತಾಳೆ. ಆಕೆಯನ್ನ ಕಂಡು ಆಕೆಯನ್ನ ಎತ್ಕೊಂಡು ಏನಾಯ್ತು ಅಂತ ಕೇಳ್ಬೇಕಾದ್ರೆ ಸಿಂಥಿಯಾ ವರ್ನರ್ ವ್ಯಾನ್ ಡ್ಯೂಮ್ ಗಳದು ಒಂದೇ ವಿಚಾರ, ನೋಡಿ ನನ್ ಮಗನ್ನ ನಂತರ ಬೆಳೆಸ್ಬೇಡಿ, ಅವನ್ನ ಈ ಮಾಟ ಮಂತ್ರದಿಂದ ದೂರ ಇಡಿ, ಅವನಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡಿಸಿ ಅಂತ ಹೇಳಿ ತಕ್ಷಣ ಸತ್ತೋಗ್ಬಿಡ್ತಾಳೆ ಸಿಂಥಿಯಾ ವ್ಯಾನ್ ಡ್ಯೂಮ್. ಆದ್ರೆ ಇಲ್ಲಿ ನಮ್ಮ ವಿಕ್ಟರ್ ವ್ಯಾನ್ ಡ್ಯೂಮ್ ಅವ್ರ ತಂದೆ ಗೊತ್ತಾಗ್ದರೆ ಮಾಟ ಮಂತ್ರ ಕಲಿತ್ ಬಿಡ್ತಾನೆ. ಅವನಿಗೆ ಬೇಕಾದಂತ ಪವರ್ಸ್ ಗಳಿಗೋಸ್ಕರ ಮಾತ್ರ ಅವನು ಆ ಮಾಟ ಮಂತ್ರಗಳನ್ನ ಮಾಡ್ತಾ ಇರ್ತಾನೆ. ಸೊ ನಮ್ಮ ಡಾಕ್ಟರ್ ಡೂಮ್ ಅತ್ಯಂತ ಬುದ್ಧಿವಂತ, ತುಂಬಾ ಚೆನ್ನಾಗಿ ಓದ್ತಾ ಇದ್ದ, ಈಕ್ವಲ್ ಟು ದ ರೀಡ್ ರಿಚರ್ಡ್ ಮೈಂಡ್ ಸೆಟ್ ಅಂತ ನಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದ್ರ ಜೊತೆ ನಮ್ಮ ಡಾಕ್ಟರ್ ಡೂಮ್ ಈ ಮ್ಯಾಜಿಕ್ ಇಂದ ಇನ್ನು ಒಂದು ಲೆವೆಲ್ ಮೇಲೆ ಇರ್ತಾರೆ. ಸೊ ಅದೇ ಬ್ಲಾಕ್ ಮ್ಯಾಜಿಕ್ಸ್ ನ ಸಹಾಯದಿಂದ ನಮ್ಮ ಡಾಕ್ಟರ್ ಡೂಮ್ಗೂ ಗೊತ್ತಾಗ್ಬಿಡುತ್ತೆ, ಮೆಫಿಸ್ಟೋ ಅನ್ನುವಂತ ಒಬ್ಬ ರಾಕ್ಷಸ ಅಥವಾ ರೂಲರ್ ಆಫ್ ಹೆಲ್ ನನ್ನ ತಾಯಿಯ ಆತ್ಮವನ್ನ ಇಟ್ಕೊಂಡು ಆ ಆತ್ಮಕ್ಕೆ ತುಂಬಾ ತೊಂದರೆಯನ್ನ ಕೊಡ್ತಾ ಇದ್ದಾನೆ, ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಡಾಕ್ಟರ್ ಡೂಮ್ ಡೈರೆಕ್ಟ್ ಆಗಿ ಎಲ್ಗೆ ಹೋಗ್ತಾರೆ. ಇನ್ನೇನ್ ಅವ್ರು ಒಳಗಡೆ ಹೋಗ್ಬೇಕು ಅನ್ನೋ ಗ್ಯಾಪ್ ಅಲ್ಲಿ ಮೆಫಿಸ್ಟೋ ಬಂದು, ನೋಡಪ್ಪ ಮರಿ ನಿನ್ನ ಒಳಗಡೆ ಬಿಡಲ್ಲ, ನೀನೇನಾದ್ರೂ ಒಳಗಡೆ ಬರಲೇಬೇಕು ಅಂತಂದ್ರೆ ನೀನು ನನ್ನನ್ನ ಒಡೆದು ಬಡದು ಸಾಯಾಕಿ ಅಥವಾ ನನ್ನನ್ನ ದಾಟ್ಕೊಂಡು ನೀನು ಹೋಗ್ಬೇಕು ಅಂತ ಹೇಳಿದ ತಕ್ಷಣ ಡಾಕ್ಟರ್ ಡೂಮ್ ಹಿಂದೆ ಮುಂದೆ ಯೋಚನೆ ಮಾಡಕ್ ಹೋಗೋದಿಲ್ಲ, ಒಡೆದಾಡಕ್ಕೆ ನಿಂತು ಬಿಡ್ತಾರೆ ಮೆಫಿಸ್ಟೋ ವಿರುದ್ಧ ಡೈರೆಕ್ಟ್ ಆಗಿ. ಆದ್ರೆ ಮೆಫಿಸ್ಟೋ ವಿರುದ್ಧ ಸೋಲ್ತಾರೆ ನಮ್ಮ ಡಾಕ್ಟರ್ ಡೂಮ್ ಇಲ್ಲಿ. ಆದ್ರೆ ಮೆಫಿಸ್ಟೋ ಎಂತ ಕಳ್ಳನ ಮಗ ಅಂತಂದ್ರೆ, ಸರಿ ಮರಿ ಈ ಸಲ ಸತ್ತಿದ್ಯಲ್ವಾ, ಮುಂದಿನ ವರ್ಷ ಬಾ, ನೀನ್ ನನ್ನನ್ನ ಗೆಲ್ಬೇಕು, ನೀನ್ ನನ್ನ ಗೆದ್ದಾಗ ಮಾತ್ರ ನಿನ್ನನ್ನ ನಾನು ಹೆಲ್ ಒಳಗಡೆ ಬಿಡ್ತೀನಿ, ಅಥವಾ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ನ ಮಾಡೋದಕ್ಕೆ ಬಿಡ್ತೀನಿ, ಯಾಕಂದ್ರೆ ಇಲ್ಲಿನ ಸರ್ವಾಧಿಕಾರಿ ರಾಜ ನಾನು. ಸೊ ಡೂಮ್ ಈಗೋ ಅವಾಗ ಎಷ್ಟು ಅರ್ಟ್ ಆಗುತ್ತೆ ಅಂತಂದ್ರೆ ಈ ರೆಡಿ ಟು ಫೈಟ್. ಆಗ ಮೆಫಿಸ್ಟೋ ಹೇಳ್ತಾನೆ, ನೋಡಪ್ಪ ನೀನ್ ಎಷ್ಟು ಸಲ ನನ್ನ ವಿರುದ್ಧ ಸೋಲ್ತೀಯೋ ಅಷ್ಟು ಜನರು ನಿನ್ನ ವಿರುದ್ಧ ಲ್ಯಾಟ್ವೇರಿಯಾದಲ್ಲಿ ನಿಂತ್ಕೋತಾರೆ. ಸೊ ನಮ್ಮ ಡಾಕ್ಟರ್ ಡೂಮ್ಗೆ ಇನ್ನೂ ಕೋಪ ಬರುತ್ತೆ, ಮತ್ತೆ ಬರ್ತಾರೆ ಹೆಲ್ಗೆ. ಅವ್ರು ಬರ್ತಲೇ ಇರ್ತಾರೆ, ಸೋಲ್ತಲೇ ಇರ್ತಾರೆ. ಮೆಫಿಸ್ಟೋ ಇಷ್ಟಕ್ಕೆ ಸುಮ್ಮನಾಗಲ್ಲ, ನಮ್ಮ ಡಾಕ್ಟರ್ ಡೂಮ್ ಸೋಲ್ಬೇಕಾದ್ರೆ ಪ್ರತಿಯೊಂದು ಕುಚೇಷ್ಟೆ ಮಾಡ್ತಾ ಇರ್ತಾನೆ. ಒಂದ್ಸಲ ಏನ್ ಮಾಡ್ತಾನೆ ಅಂತಂದ್ರೆ ಅವರ ತಾಯಿನೇ ತಂದು ಬಿಡ್ತಾನೆ. ಮೆಫಿಸ್ಟೋ ಮತ್ತೆ ಡಾಕ್ಟರ್ ಡೂಮ್ ಹೊಡೆದಾಡೋದನ್ನ ನೋಡೋದಕ್ಕೆ ಅವ್ರ ತಾಯಿನ ತಂದ್ಬಿಡ್ತಾನೆ. ಅವ್ರ ತಾಯಿ ಎಷ್ಟು ವೀಕ್ ನನ್ನ ಮಗನೋ ನೀನು ಅಂತ ನಮ್ಮ ಡಾಕ್ಟರ್ ಡೂಮ್ಗೆ ಬೈತಾ ಇದಾರೆ. ನಮ್ಮ ಡಾಕ್ಟರ್ ಡೂಮ್ ಅವರು, ಅಯ್ಯೋ ನನ್ನ ಮಗನ್ ನಮ್ಮ ಅಮ್ಮನ ಮುಂದೆ ಅವಮಾನ ಆಗ್ತದಲ್ಲಪ್ಪ ಅಂತ ಹೇಳಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ನ ಸಹಾಯ ತಗೋತಾರೆ. ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಬಂದು ನಮ್ಮ ಮೆಫಿಸ್ಟೋ ವಿರುದ್ಧ ನಿಂತ್ಕೋತಾರೆ. ಅವಾಗ್ಲೂ ಕೂಡ ಮೆಫಿಸ್ಟೋನ ಇವರಿಬ್ರು ಸೇರಿ ಸೋಲ್ಸೋದಿಕ್ ಆಗಲ್ಲ ಮಾರಾಯ. ಕೊನೆಗೂ ಒಂದ್ ಸಿಚುವೇಶನ್ ಬರುತ್ತೆ, ನಮ್ಮ ಡಾಕ್ಟರ್ ಡೂಮ್ ಅವರು ಒಬ್ರೆ ಮೆಫಿಸ್ಟೋನ ಸೋಲ್ಸ್ಬಿಡ್ತಾರೆ. ಕೊನೆಗೂ ಅವ್ರ ತಾಯಿಯ ಆತ್ಮವನ್ನ ಫ್ರೀ ಮಾಡ್ಬಿಡ್ತಾರೆ. ಅವರ ತಾಯಿ ಆತ್ಮ ಫ್ರೀ ಆಗಿದ ತಕ್ಷಣ ಅವರ ತಾಯಿಗೆ ಜೀವ ಬರುತ್ತೆ. ನಮ್ಮ ಡಾಕ್ಟರ್ ಡೂಮ್ ಜೊತೆ ಕೆಲವು ದಿನಗಳ ಕಾಲ ಅವರು ಕಾಲ ಕಳೀತಾರೆ. ಆ ದಿನಗಳಲ್ಲಿ ನಮ್ಮ ಡಾಕ್ಟರ್ ಡೂಮ್ಗೆ ತುಂಬಾ ಅನುಮಾನ ಬಂದ್ಬಿಡುತ್ತೆ ಅವ್ರ ತಾಯಿ ಮೇಲೆ. ಯಾಕೆ ಆಗ್ತಾ ಇದೆ ಅಂತ ಅವರ ತಾಯಿ ಮುಂದೆ ಒಂದ್ಸಲ ಮಾತಾಡ್ಬೇಕಾದ್ರೆ ಅವರ ತಾಯಿ ಡೈರೆಕ್ಟ್ ಆಗಿ ನಮ್ಮ ಡಾಕ್ಟರ್ ಡೂಮ್ ನ ಕುತ್ತಿಗೆ ನಡ್ಕೊಂಡು ಎತ್ತು ಬಿಡ್ತಾರೆ. ಡಾಕ್ಟರ್ ಡೂಮ್ ಫುಲ್ ಕನ್ಫ್ಯೂಷನ್, ನನ್ನ ತಾಯಿ ಯಾಕೆ ನನ್ಗೆ ಈ ತರ ಮಾಡ್ತಾ ಇದಾರೆ ಅಂತ ನೋಡಿದ್ರೆ ಅದು ಅವ್ರ ತಾಯಿ ಅಲ್ಲ, ಅದು ಮೆಫಿಸ್ಟೋ. ಕಥೆಯ ಟ್ವಿಸ್ಟ್ ಏನು ಅಂತ ಅಂದ್ರೆ, ಎಲ್ಲಲ್ಲಿ ಮೆಫಿಸ್ಟೋನ ಡಾಕ್ಟರ್ ಡೂಮ್ ಸೋಲ್ಸೇ ಇಲ್ಲ. ಡಾಕ್ಟರ್ ಡೂಮ್ ಅರ್ಥಿಗೆ ಬರೋದಿಕ್ಕೆ, ಅರ್ಥನ ಟೇಕ್ ಓವರ್ ಮಾಡೋದಿಕ್ಕೆ ಅವರ ತಾಯಿಯ ರೂಪ ಧಾರಣೆ ಮಾಡ್ಕೊಂಡು ಬಂದಿರ್ತಾನೆ. ಸೊ ಈಗ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಮೆಫಿಸ್ಟೋ ಎಷ್ಟು ಪವರ್ಫುಲ್ ಆದಂತಹ ಡೀಮನ್ ಅಂತ. ಇಷ್ಟೇ ಅಲ್ಲ ಗುರು, ಇನ್ನೊಂದ್ ಕತೆ ಇದೆ, ಅದ್ರ ಹೆಸರು ಡ್ಯಾಮ್ನೇಷನ್ ಅಂತ. ಇಲ್ಲಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಲಾಸ್ ವೇಗಾಸ್ ಸರ್ವ ನಾಶ ಆಗ್ತಾ ಇರುತ್ತೆ. ಆವಾಗ ಆ ಇಡೀ ಸಂಪೂರ್ಣವಾದಂತ ಸಿಟಿಯನ್ನ ಅವ್ರು ಕಾಪಾಡ್ತಾರೆ, ಅವ್ರು ಅದನ್ನ ರಿಸರೆಕ್ಟ್ ಮಾಡ್ತಾರೆ. ವಾಟ್ ಇಫ್ ಸೀಸನ್ 2 ಅಲ್ಲಿ ಮಾಡಿದ್ರಲ್ಲ ಆ ತರ ಅಲ್ಲ, ಅವರು ಆ ಸಿಟಿ ನಾಶ ಆಗ್ತಾ ಇರುತ್ತೆ ಸಂಪೂರ್ಣವಾಗಿ. ಅವಾಗ ಅದನ್ನ ತಡೆದು ನಿಲ್ಲಿಸ್ತಾರೆ ಅಷ್ಟೇ. ಅವ್ರ ಹತ್ರ ತಡೆದು ನಿಲ್ಲಿಸಿದಾಗ ಅದನ್ನ ಸಂಪೂರ್ಣವಾಗಿ ಸರಿ ಮಾಡಿದಾಗ ಲಾಸ್ ವೇಗಾಸ್ ಸಿಟಿಯಲ್ಲಿ ಒಂದು ಪೋರ್ಟಲ್ ಓಪನ್ ಆಗಿದೆ. ಅದು ಬೇರೆ ಯಾವುದು ಅಲ್ಲ, ಹೆಲ್ ನದ್ದು. ಅದ್ರ ಜೊತೆ ಅಲ್ಲೊಂದು ಹೋಟೆಲ್ ಕೂಡ ಸೃಷ್ಟಿಯಾಗ್ಬಿಟ್ಟಿದೆ. ಅದನ್ನ ಮೆಫಿಸ್ಟೋ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆ ಹೋಟೆಲ್ ನ ಹೆಸರು ಇನ್ಫರ್ನೋ. ಆ ಹೋಟೆಲ್ ನಲ್ಲಿ ಯಾರ್ಯಾರು ಹೋಗ್ತಾರೋ ಅವ್ರ ಎಲ್ಲಾ ಸೋಲ್ ಗಳನ್ನ ಮೆಫಿಸ್ಟೋ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಅವರಿಂದ ಲಾಸ್ ವೇಗಾಸ್ ಸಿಟಿಯಲ್ಲಿ ತುಂಬಾ ಕ್ರೈಮ್ ಗಳನ್ನ ಮಾಡಿಸ್ತಾ ಇರ್ತಾನೆ. ಇದನ್ನೆಲ್ಲ ಗಮನಿಸಿದಂತ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಅಲ್ಲಿಗೆ ಬಂದಾಗ ಅವರಿಗೆ ಗೊತ್ತಾಗುತ್ತೆ, ಆ ಹೋಟೆಲ್ ನಲ್ಲಿರುವಂತ ಪ್ರತಿಯೊಂದು ಗ್ಲಾಸ್, ಪ್ರತಿಯೊಂದು ಖಜಾನೆ, ಪ್ರತಿಯೊಂದು ಚಿನ್ನದ ಆಭರಣಗಳೆಲ್ಲವೂ ಕೂಡ ಆತ್ಮಗಳಾಗಿರ್ತವೆ. ಆ ಆತ್ಮಗಳನ್ನೇ ಅಲಂಕೃತವಾಗಿ ಮೆಫಿಸ್ಟೋ ಮಾಡಿರ್ತಾನೆ. ಅಲ್ಲಿ ನೀವ್ ಏನೇ ನೋಡಿದ್ರು ಆ ಒಂದು ವಸ್ತು ಆತ್ಮಗಳಿಂದನೇ ಆಗಿರುತ್ತೆ. ಅದು ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವ್ರಿಗೆ ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ. ಅವ್ರು ಕೇಳ್ತಾರೆ ಮೆಫಿಸ್ಟೋನ, ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ಯಾ ಅಂತ. ಆಗ ಮೆಫಿಸ್ಟೋ ಹೇಳ್ತಾನೆ, ಈಗೆಲ್ಲ ಕ್ರೈಮ್ ಆಗ್ತಾ ಇದೆಯಲ್ಲ ಅದು ನನ್ನಿಂದ ಅಲ್ಲ, ಕ್ರೈಮ್ ಮಾಡಿರೋ ಜನಗಳೇ ಇಲ್ಲಿ ಬರ್ತಾ ಇದಾರೆ, ಅದರಿಂದ ಅವರ ಕ್ರೈಮ್ ಗಳನ್ನ ನಾನು ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಅದು ಯಾವ ರೀತಿ ಹೇಳ್ತಾನೆ ಅಂತಂದ್ರೆ, ಯಾರೊಬ್ಬ ಬಂದ ನೋ ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ಮಾಡ್ದ,
ಅದು ತಪ್ಪಾನೆ, ಅದು ಕ್ರೈಮ್ ತಾನೆ. ಸೊ ಅವ್ನ್ ಮಾಡಿರೋ ಕ್ರೈಮ್ಗೆ ನಾನು ಒಂದು ಸೋಲನ್ನ ಪಡ್ಕೊಂಡಿದ್ದೀನಿ ಅಷ್ಟೇ, ಅದ್ರಲ್ಲಿ ತಪ್ಪೇನಿದೆ. ಸೊ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ನರಕ ಯಾತನೆ ಅನುಭವಿಸಿದಂತ ಈ ಮೋಹನ್ ಈಗ ನರಕಾಧೀಶ ಅಂತ ನಮ್ಮ ಉಪೇಂದ್ರ ಅವ್ರು ಹೇಳ್ತಾರಲ್ಲ, ಆ ರೀತಿ ಅತಿ ಚಿಕ್ಕ 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 ತಪ್ಪುಗಳನ್ನೆಲ್ಲ ನಮ್ಮ ಮೆಫಿಸ್ಟೋ ಹಿಡ್ಕೊಂಡು ಅವ್ರನ್ನೆಲ್ಲ ಬಡದು ಬಾಯ್ಕೊಂಡು ಅವರ ಆತ್ಮವನ್ನ ಇಲ್ಲಿ ಆಟ ಆಡ್ತಾ ಇರ್ತಾನೆ. ಸೊ ನಮ್ಮಲ್ಲಿ ದೊಡ್ಡ ತಪ್ಪು ಮಾಡಿದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾ ಇದ್ರು, ಆದ್ರೆ ಇಲ್ಲಿ ದೊಡ್ಡ ತಪ್ಪು ಮಾಡಿದವರು ಕೂಡ ಇಲ್ಲೇ ಇರ್ತಿದ್ರು. ಅದಕ್ಕೆ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಅವೆಂಜರ್ಸ್ ಗಳೆಲ್ಲ ಸೇರ್ಕೊಂಡು ನೋಡಪ್ಪ ಮರಿ ಕಂದ ಈ ತರ ಎಲ್ಲ ಮಾಡಿದ್ರೆ ನಾವು ಸುಮ್ನಿರೋದಿಲ್ಲ, ನೀನನ್ ಬಡದು ಬಾಯ್ ಹಾಕೋತೀವಿ ಅಂತ ಹೇಳಿ ನಮ್ಮ ಅವೆಂಜರ್ಸ್ ಗಳೆಲ್ಲರೂ ಮೆಫಿಸ್ಟೋ ವಿರುದ್ಧ ತೀರ್ದು ನಿಂತ್ಕೋತಾರೆ. ಯಾಕಂದ್ರೆ ಮೆಫಿಸ್ಟೋನ ಪ್ರಕಾರ ಆ ಸಿಟಿಯಲ್ಲಿ ಇರುವಂತ ಎಲ್ಲರೂ ಕೂಡ ತಪ್ಪಿತಸ್ತಾರೆ. ಸೊ ಇಡೀ ಸಿಟಿನ ಟೇಕ್ ಓವರ್ ಮಾಡ್ಕೊಳ್ಳುವಂತ ಪ್ಲಾನ್ ನಮ್ಮ ಮೆಫಿಸ್ಟೋದು. ಐರನ್ ಹಾರ್ಟ್ ಅಲ್ಲಿ ಹೇಳ್ತಾರೆ ಕೂಡ, ನೀವು ಕೇಳಿಸ್ಕೊಂಡಿರ್ಬೋದು, ನಾನ್ ಬೇಕಾದ್ರೆ ಈ ಸಿಟಿನ ಫ್ರೀಸ್ ಮಾಡಬಲ್ಲೆ ಅಂತ ಹೇಳ್ತಾರೆ. ಹೌದು, ಮೆಫಿಸ್ಟೋ ಅದನ್ನ ಮಾಡಬಹುದು. ಆದ್ರೆ ಮೆಫಿಸ್ಟೋ ಹೆಲ್ಲಲ್ಲಿ ಯಾವ ರೀತಿ ಪವರ್ಫುಲ್ ಆಗಿರ್ತಾನೋ ಅದೇ ಪವರ್ಫುಲ್ ಆಗಿ ಅರ್ಥ ಅಲ್ಲಿ ಇರೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ಅರ್ಥ ಅನ್ನು ಹೆಲ್ ಮಾಡಿ ರೂಲ್ ಮಾಡೋದಿಕ್ಕೆ ಯೋಚನೆ ಮಾಡ್ತಾ ಇರ್ತಾನೆ ಮೆಫಿಸ್ಟೋ ಯಾವಾಗ್ಲೂ. ಸೊ ಇಲ್ಲಿ ಮೆಫಿಸ್ಟೋ ವಿರುದ್ಧ ಹೊರಡಕ್ ಬಂದಿರುವಂತ ನಮ್ಮ ಎಲ್ಲಾ ಅವೆಂಜರ್ಸ್ ಗಳನ್ನು ನಮ್ಮ ಮೆಫಿಸ್ಟೋ ಗೋಸ್ಟ್ ರೈಡರ್ ಗಳಾಗಿ ಮಾಡ್ಬಿಡ್ತಾನೆ. ಯಾಕಂದ್ರೆ ನಮ್ಮ ಮೆಫಿಸ್ಟೋ ಹತ್ರ ಆ ಝಾರಥೋಸ್ ನ ಆತ್ಮ ಇದೆ, ಅದರಿಂದ ಎಲ್ಲಾ ಅವೆಂಜರ್ಸ್ ಗಳನ್ನು ಗೋಸ್ಟ್ ರೈಡರ್ ಮಾಡ್ಬಿಡ್ತಾನೆ ಮೆಫಿಸ್ಟೋ. ಸೊ ಆಗ ಸರ್ಪ್ರೈಸಿಂಗ್ಲಿ ಎಂಟ್ರಿ ಆಗುತ್ತೆ ಮಿಡ್ ನೈಟ್ ಸನ್ಸ್. ಅದೇ ನಮ್ಮ ಗೋಸ್ಟ್ ರೈಡರ್, ಡಾಕ್ಟರ್ ಸ್ಟ್ರೇಂಜ್, ಬ್ಲೇಡ್, ಮೂನ್ ನೈಟ್ ಇವರೆಲ್ಲರೂ ಸೇರ್ಕೊಂಡು ಅವೆಂಜರ್ಸ್ ಗಳ ವಿರುದ್ಧ ಹೋರಾಡ್ತಾರೆ. ಸೊ ಆಗ ನಮ್ಮ ಗೋಸ್ಟ್ ರೈಡರ್ ಡೈರೆಕ್ಟ್ ಆಗಿ ಆ ಇನ್ಫರ್ನೋ ಹೋಟೆಲ್ ನ ಟಾಪ್ ಫ್ಲೋರ್ ಹೋಗಿ ಮೆಫಿಸ್ಟೋ ವಿರುದ್ಧ ನಿಂತ್ಕೋತಾನೆ. ಆಗ ಮೆಫಿಸ್ಟೋ, ಓ ಮರಿ ಪುಟ್ರಾಜು ಬಂದೇನಪ್ಪ ಅಂತ ಹೇಳಿ ಗೋಸ್ಟ್ ರೈಡರ್ ಹತ್ರ ಹೋಗಿ ಗೋಸ್ಟ್ ರೈಡರ್ ಮುಖಕ್ಕೆ ಉರುಪ್ತಾನೆ, ಉಫ್ ಅಂತ ಉರುಪ್ತಾನೆ. ಆಗ ಗೋಸ್ಟ್ ರೈಡರ್ ನ ಸಂಪೂರ್ಣ ಬೆಂಕಿ ಆರೋಗಿ ಹ್ಯೂಮನ್ ಫಾರ್ಮ್ ಗೆ ಬಂದ್ಬಿಡ್ತಾರೆ ಗೋಸ್ಟ್ ರೈಡರ್. ಆಗ ಮೆಫಿಸ್ಟೋ, ಹೋಗ್ ಮಗನೆ, ನಾನ್ ನಿನ್ನ ಮನುಷ್ಯನನ್ನಾಗಿ ಮಾಡಿದೀನಿ, ಈಗ ಎಂಜಾಯ್ ಮಾಡಿ ನಿನ್ ಲೈಫ್ ಅಂತ ಹೇಳಿ ಆ ಹೋಟೆಲ್ ನ ಟಾಪ್ ಫ್ಲೋರ್ ಇಂದ ಇಲ್ಲಿ ನಮ್ಮ ಜಾನಿ ಬ್ಲೇಸ್ ಗೆ ಒದ್ದು ಕೆಳಗಡೆ ಬಿಡಿಸ್ಬಿಡ್ತಾರೆ. ಹೌದು, ಜಾನಿ ಬ್ಲೇಸ್ ಅಲ್ಲಿ ನೆಗೆದು ಬೀಳ್ತಾರೆ. ಸೊ ಈಗ 90% ಅರ್ಥ ನಮ್ಮ ಮೆಫಿಸ್ಟೋನ ಕಂಟ್ರೋಲ್ ಇದೆ. ಈಗ ಮೆಫಿಸ್ಟೋ ತನ್ನ ಪೀಕ್ ಪವರ್ ಅಲ್ಲಿ ಇದ್ದಾನೆ. ಆದ್ರೆ ಮೆಫಿಸ್ಟೋಗೆ ಏನೋ ಒಂದು ಡೌಟ್ ಇರುತ್ತೆ. ಆ ಡೌಟ್ ಏನು ಅಂತ ನಮ್ಗೆ ತೋರಿಸ್ತಾರೆ, ಅದೇ ವಾಂಗ್ ನ ಪ್ರೆಸೆಂಟೇಷನ್. ವಾಂಗ್ ಈಗ ಸೋರ್ಸರ್ ಸುಪ್ರೀಂ ಆಗಿದ್ದಾರೆ. ಸೊ ಇದೊಂದು ಪ್ಲಾನ್ ಆಗಿತ್ತು. ನಮ್ಮ ವಾಂಗ್ ಈಗ ಗೋಸ್ಟ್ ರೈಡರ್ ನ ಮೆಫಿಸ್ಟೋ ಹತ್ರ ಕಳಿಸಿ ಮೆಫಿಸ್ಟೋ ಕೈಯಿಂದ ಸಾಯೋದು ಒಂದು ಪ್ಲಾನ್ ಆಗಿತ್ತು. ಯಾಕಂದ್ರೆ ಸತ್ ಮೇಲೆ ಆತ್ಮವದೆಲ್ಗೆ ಹೆಲ್ಗೆ. ಸೊ ನಮ್ಮ ಜಾನಿ ಬ್ಲೇಸ್ ನ ಆತ್ಮ ಹೆಲ್ಗೋಗಿ ಅಲ್ಲಿನ ರೂಲರ್ ಆಗೋದಿಕ್ಕೆ ವಾಂಗ್ ಜಾನಿ ಬ್ಲೇಸ್ ನ ಮೆಫಿಸ್ಟೋ ಕೈಯಿಂದಾನೆ ಸಾಯಿಸ್ತಾರೆ. ಸೊ ಈಗ ಆ ಹೆಲ್ ನ ರೂಲರ್ ನಮ್ಮ ಜಾನಿ ಬ್ಲೇಸ್ ಆಗಿದ್ದಾರೆ. ಅದಾಗಿದ್ದ 2 ಸೆಕೆಂಡ್ಗೆ ನಮ್ಮ ವಾಂಗ್ ಕೂಡ ಸತ್ತು ಆ ಹೆಲ್ಗೆ ಬರ್ತಾರೆ. ಆಗ ಇಬ್ರು ಒಂದು ಪ್ಲಾನ್ ಆಗ್ತಾರೆ. ಅದೇನು ಅಂತ ಅಂದ್ರೆ, ಆ ಎಲ್ಲಲ್ಲಿರುವಂತಹ ಅವೆಂಜರ್ಸ್ ಗಳ ಆತ್ಮ ಇರುತ್ತಲ್ಲ, ಅದೇ ನಮ್ಮ ಮೆಫಿಸ್ಟೋ ಕಂಟ್ರೋಲ್ ಮಾಡ್ತಾ ಇದ್ದಾನಲ್ಲ, ಆ ಆತ್ಮಗಳನ್ನ ಇವರು ಹುಡುಕ್ತಾರೆ. ಆ ಆತ್ಮಗಳನ್ನೆಲ್ಲ ಒಂದುಗೂಡಿಸಿ ಆ ಅಷ್ಟು ಆತ್ಮಗಳ ಪವರ್ ಅನ್ನ ಡಾಕ್ಟರ್ ಸ್ಟ್ರೇಂಜ್ ಗೆ ಕೊಡ್ತಾರೆ. ಆ ಎಲ್ಲಾ ಆತ್ಮಗಳ ಪವರ್ ಅನ್ನ ಅಬ್ಸರ್ವ್ ಮಾಡ್ಕೊಂಡಂತ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಎಷ್ಟು ಪವರ್ಫುಲ್ ಆಗಿರ್ತಾರೆ ಅಂತ ಅಂದ್ರೆ ಮೆಫಿಸ್ಟೋನ ಸಾಯೋ ಲೆವೆಲ್ ಕೊಡ್ತಿರ್ತಾರೆ. ಇನ್ನೇನ್ ಮೆಫಿಸ್ಟೋ ಸಾಯ್ಬೇಕು ಅನ್ನೋ ಗ್ಯಾಪ್ ಅಲ್ಲಿ ಮೆಫಿಸ್ಟೋನ ಒಂದು ಜೈಲಲ್ಲಿ ಬಂಧಿಸಿಡಲಾಗಿರುತ್ತದೆ. ಆ ಬಂಧಿಸಿಟ್ಟಿರೋ ಜೈಲ್ ಬೇರೆ ಯಾವುದು ಅಲ್ಲ, ಅದೇ ಮೆಫಿಸ್ಟೋ ಸೃಷ್ಟಿ ಮಾಡಿದ್ನಲ್ಲ ಹೋಟೆಲ್, ಅದ್ರೊಳಗಡೆನೆ ಮೆಫಿಸ್ಟೋನ ಇಲ್ಲಿ ಬಂಧಿಸಿಟ್ಟಿದ್ದಾರೆ. ಸೊ ಗೊತ್ತಾಯ್ತಾ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವ್ರು ಎಷ್ಟು ಪವರ್ಫುಲ್ ಅಂತ. ಇನ್ನು ಕಥೆ ಇಲ್ಲಿ ಕ್ಲೋಸ್ ಆಗಿಲ್ಲ. ಕಾಂಟ್ರಿಗೆ ಕನಸುಗಳು ಬರ್ತಾ ಇದಾವೆ. ಮೆಫಿಸ್ಟೋ ಇಂದ ಇನ್ನೊಂದು ಯಾವ್ದೋ ಒಂದು ದೊಡ್ಡ ಥ್ರೆಟ್ ಬರುತ್ತೆ ಅನ್ನೋದು ಅವರಿಗೆ ಕನಸು ಬರ್ತಾ ಇದೆ. ಸೊ ಮೂನ್ ನೈಟ್ಗೂ ಇದು ಗೊತ್ತಾಗುತ್ತೆ. ಅದರಿಂದ ಮೂನ್ ನೈಟ್ ನಮ್ಮ ಥಾರ್ ನ ಹ್ಯಾಮರ್ ಮತ್ತೆ ಐರನ್ ಫಿಸ್ಟ್ ನ ಐರನ್, ಸ್ಪಿರಿಟ್ ಆಫ್ ವೆನೆಜೆನ್ಸ್, ನಮ್ಮ ಗೋಸ್ಟ್ ರೈಡರ್ ನ ಪವರ್ ಎಲ್ಲಾನು ಫ್ಯೂಸ್ ಮಾಡಿ ಮೆಫಿಸ್ಟೋಗೆ ಹೊಡಿತಾರೆ. ಮೆಫಿಸ್ಟೋ ಇಲ್ಲಿ ಸತ್ತೋಗ್ತಾರೆ. ಆದ್ರೂ ಕತೆ ಎಂಡ್ ಆಗ್ಲಿಲ್ಲ. ಬೇರೆ ಬೇರೆ ಟೈಮ್ ಲೈನ್, ಬೇರೆ ಬೇರೆ ಯೂನಿವರ್ಸ್ ಅಲ್ಲಿ ಇರುವಂತಹ ಮೆಫಿಸ್ಟೋಗಳು ಬರ್ತಾರೆ ಇದೇ ಯೂನಿವರ್ಸ್ ಗೆ. ಅವ್ರನ್ನೆಲ್ಲ ಕಾಂಟ್ರು ತಡಿಬೇಕಾಗಿ ಬರ್ತದೆ. ಅವರೆಲ್ಲ ವಿರುದ್ಧ ಹೋರಾಡ್ಬೇಕಾಗಿ ಬರ್ತದೆ. ದಿನಕ್ಕೇನಿಲ್ಲ ಒಂದು 20-30 ಮೆಫಿಸ್ಟೋ ಜೊತೆ ಹೊಡೆದಾಡ್ತಾರೆ ಇವರು. ಆದ್ರೂ ಕೂಡ ಮೆಫಿಸ್ಟ್ ಬದುಕ್ತಾನೆ. ಆದ್ರೂ ಮೊದಲು ಸಾಯಿಸಿರಲ್ಲ ಆ ಮೆಫಿಸ್ಟೋ ಬದುಕ್ತಾನೆ. ಅವ್ನು ಹೇಗ್ ಬದುಕ್ತಾ ಅಂತ ಅಂದ್ರೆ, ಸತ್ತೋಗಿರುವಂತ ಮೆಫಿಸ್ಟೋ ತನ್ನನ್ನ ತಾನು ಒಂದು ನಾಯಿಯಾಗಿ ಮಾಡ್ಕೋತಾನೆ. ಅವನು ಕೆಲವು ಆತ್ಮಗಳನ್ನ ಕನ್ಸ್ಯೂಮ್ ಮಾಡೋದ್ರಲ್ಲಿ ಇರ್ತಾನೆ. ಆ ಆತ್ಮಗಳನ್ನ ಅವನು ಕನ್ಸ್ಯೂಮ್ ಮಾಡಕ್ ಆಗ್ದಲೇ ಸತ್ತೋಗ್ಬಿಟ್ಟಿರ್ತಾನೆ. ಅಂತ ಆತ್ಮಗಳನ್ನ ಹೋಗಿ ನಾಯಿ ಆಗಿರುವಂತ ಮೆಫಿಸ್ಟೋ ತಿಂದು ಅವನ ಪವರ್ ಗಳನ್ನ ಅವನು ಲೆವೆಲ್ ಅಪ್ ಮಾಡ್ಕೊಂತ ಹೋಗ್ತಾನೆ. ಸೊ ನಾನ್ ನಿಮ್ಗೆ ಇದರಿಂದ ಏನ್ ಹೇಳೋದಕ್ಕೆ ಹೋಗ್ತಾ ಇದೀನಿ ಅಂತ ಅಂದ್ರೆ, ಮೆಫಿಸ್ಟೋ ಕೆನಾಟ್ ಡೈ ಅಂತ ಅಂದ್ರೆ ಇವನಿಗೆ ಸಾವೇ ಬರೋದಿಲ್ಲ, ಇವನಿಗೆ ಸಾವೇ ಇಲ್ಲ ಅಂತ ಅರ್ಥ. ಹಾಗಾದ್ರೆ ಮೆಫಿಸ್ಟೋನ ಸೋಲ್ಸೋದಿಕ್ಕೆ ಆಗಲ್ವಾ ಬ್ರದರ್ ಅಂತ ನನ್ನ ಕೇಳಿದ್ರೆ, ಸೋಲಿಸಬಹುದು, ಸಾಯ್ಸಕ್ ಆಗಲ್ಲ. ಇನ್ನೊಂದು ವಿಚಾರ, ಹಾಗಾದ್ರೆ ಈ ಮೆಫಿಸ್ಟೋನ ತಡೆಯೋದಿಕ್ಕೆ ಆಗಲ್ವ ಬ್ರದರ್? ತಡಿಬಹುದು. ಅವನನ್ನ ಟ್ರ್ಯಾಪ್ ಮಾಡಬಹುದು, ಬಂಧಿಸಬಹುದು. ಅವನ್ನ ಒಡೆದು ಬಡ್ದು ಸರಿಯಾಗಿ ಚೆಚ್ಚಿ ಬಿಸಾಡಿ ಅವನ ಹತ್ರ ಇರೋ ಪವರ್ನೆಲ್ಲ ಕಿತ್ಕೊಂಡ್ಬಿಟ್ಟು ಅವನ್ನ ಬಿಡ್ಬೋದು. ಬಟ್ ಅವನನ್ನ ಸಾಯ್ಸಕ್ಕಂತೂ ಆಗಲ್ಲ. ಯಾಕಂತಂದ್ರೆ ಹುಟ್ಟಿನ ರಹಸ್ಯವನ್ನೇ ಗೊತ್ತಿಲ್ದವನ್ನ ಹೇಗ್ ಸಾಯಿಸ್ತೀರಾ? ಇಡೀ ಮಾರ್ವೆಲ್ ಸ್ಟುಡಿಯೋಸ್ ನ ಕಾಮಿಕ್ ಬುಕ್ ಜಾಲಾಡ್ಸಿ ನೋಡಿ, ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಮೆಫಿಸ್ಟೋನ ತಂದೆ ತಾಯಿ ಯಾರು ಅಂತ, ಅವನ್ ಹೇಗೆ ಹುಟ್ಟದ ಅಂತ. ಅವನೊಂದು ಬೇಯಿಂಗ್, ಅವನೊಂದು ಜೀವಿ ಅಷ್ಟೇ, ಆತ್ಮಗಳ ಜೊತೆ ವ್ಯವಹಾರವನ್ನ ಮಾಡುವಂತಹ ಜೀವಿ. ಇನ್ನೊಂದು ತುಂಬಾ ಅದ್ಭುತವಾದಂತಹ ಒಂದು ಘಟನೆ ಇದೆ. ಅದು ನಮ್ಮ ಸ್ಪೈಡರ್ ಮ್ಯಾನ್ ಸ್ಟೋರಿಗೆ ಕನೆಕ್ಟೆಡ್ ಆಗುತ್ತೆ. ಅದೇನು ಅಂತ ಅಂದ್ರೆ, ಈ ಕಾಮಿಕ್ ಬುಕ್ ಅಲ್ಲಿ ಕಿಂಗ್ ಪಿನ್ ನಮ್ಮ ಆಂಟ್ ಮ್ಯಾನ್ ಸಾಯಿಸ್ಬಿಡ್ತಾನೆ. ಈ ಕಾಮಿಕ್ ಬುಕ್ ನೇಮ್ ಬಂದ್ಬಿಟ್ಟು ಒನ್ ಮೋರ್ ಡೇ, ಸ್ಪೈಡರ್ ಮ್ಯಾನ್ ಒನ್ ಮೋರ್ ಡೇ. ಈ ಕಾಮಿಕ್ಸ್ ಅಲ್ಲಿ ಆಂಟ್ ಮ್ಯಾನ್ ನ ಸಾವಿನಿಂದ ತುಂಬಾ ಹತಾಶೆಗೀಡಾಗಿರ್ತಾನೆ ಸ್ಪೈಡರ್ ಮ್ಯಾನ್. ಅವ್ರನ್ನ ಹೇಗಾದ್ರೂ ಮಾಡಿ ಪಡ್ಕೊಬೇಕು ಅಂತ ಐರನ್ ಮ್ಯಾನ್ ಹತ್ರ ಕೇಳ್ತಾರೆ, ಡಾಕ್ಟರ್ ಸ್ಟ್ರೇಂಜ್ ಹತ್ರ ಕೇಳ್ತಾರೆ, ವಾಂಗ್ ಹತ್ರ ಬೇಡ್ಕೋತಾನೆ. ಆದ್ರೆ ಯಾರು ಕೂಡ ಅವನಿಗೆ ಸಪೋರ್ಟ್ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ.
ಮಾಡೋದಿಲ್ಲ. ಯಾಕಂತಂದ್ರೆ ಸಾವನ್ನ ಸರಿ ಮಾಡೋದಿಕ್ಕೆ ಆಗದೇ ಇರದ ಕಾರಣದಿಂದ ಪೀಟರ್ ಪಾರ್ಕರ್ ಇಲ್ಲಿ ತುಂಬಾ ಹತಾಶೆಗೊಳಗಾಗಿರ್ತಾನೆ. ಆಗ ಅಲ್ಲಿಗೆ ಮೆಫಿಸ್ಟೋ ಎಂಟ್ರಿ ಕೊಡ್ತಾನೆ. ನೋಡಪ್ಪ, ನಾನ್ ನಿನ್ನ ಆಂಟ್ ಮೇನ ಬದುಕಿಸ್ಕೊಡ್ತೀನಿ, ಆದ್ರೆ ನನಗೆ ನಿನ್ನ ಮತ್ತೆ ಮ್ಯಾರಿ ಜೇನ್ ನಡುವಿರುವಂತಹ ಪ್ರೀತಿ ಬೇಕು. ನಿಮ್ಮಿಬ್ಬರ ನಡುವೆ ಇರುವಂತಹ ಸಂಬಂಧನ ನೀವಿಬ್ರು ನನಗ್ ಕೊಟ್ರೆ ನಾನ್ ನಿಮ್ಮ ಆಂಟ್ ಮೇನ ಬದುಕಿಸ್ತೀನಿ ಅಂತ ಹೇಳಿದಾಗ ಪೀಟರ್ ಒಪ್ಕೋತಾನೆ. ಸೊ ಆಗ ಮೆಫಿಸ್ಟೋ ಮೇರಿ ಜೇನ್ ಮತ್ತೆ ನಮ್ಮ ಸ್ಪೈಡರ್ ಮ್ಯಾನ್ ಇಬ್ಬರನ್ನು ದೂರ ಮಾಡ್ಬಿಡ್ತಾನೆ. ಆದ್ದರಿಂದ ಸ್ಪೈಡರ್ ಮ್ಯಾನ್ ಪೀಟರ್ ಪಾರ್ಕರ್ ಅಂತ ಯಾರಿಗೂ ಗೊತ್ತಿಲ್ಲ. ಅದ್ರ ಜೊತೆ ನಮ್ಮ ಪೀಟರ್ ಪಾರ್ಕರ್ಗೂ ಮೇರಿ ಜೇನ್ಗೂ ಯಾವುದೇ ಸಂಬಂಧ ಇಲ್ಲ. ಲೈಕ್ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿ ತರ. ಹೌದು, ಆ ಮೂವಿಯ ಕಥೆಯನ್ನ ಇದೇ ಒಂದು ಕಾಮಿಕ್ ಬುಕ್ ನ ಆಧಾರಿತವಾಗಿ ಇಟ್ಕೊಂಡು ಮಾಡಿದ್ದಾರೆ. ಸೊ ಇದಾದಂತಹ ಕೆಲವು ವರ್ಷಗಳ ನಂತರ ನಮ್ಮ ಮೇರಿ ಜೇನ್ ಮತ್ತೆ ಸ್ಪೈಡರ್ ಮ್ಯಾನ್ ಇಬ್ರು ಮತ್ತೆ ಒಂದಾಗ್ತಾರೆ, ಮತ್ತೆ ಪ್ರೀತಿಸ್ತಾರೆ. ಸೊ ಅವರ ಪ್ರೀತಿ ಮತ್ತೆ ಸ್ಟ್ರಾಂಗ್ ಆಯ್ತು. ಆದ್ರೆ ನಮ್ಮ ಪೀಟರ್ ಪಾರ್ಕರ್ಗೆ ಪ್ರತಿದಿನ ಒಂದು ಕೆಟ್ಟ ಕನಸು ಬೀಳ್ತಾ ಇರುತ್ತೆ. ಅದೇ ನಮ್ಮ ಹ್ಯಾರಿ ಆಸ್ಬಾರ್ನ್. ಆ ಕನಸನ್ನ ಒಬ್ಬ ಹೊಸ ವಿಲನ್ ಆದಂತಹ ಕಿಂಡ್ರೆಡ್ ಅನ್ನೋನು ನಮ್ಮ ಪೀಟರ್ ಪಾರ್ಕರ್ಗೆ ತೋರಿಸಿ ಅವನನ್ನ ಮಾನಸಿಕವಾಗಿ ಬಲಹೀನನಾಗಿ ಮಾಡ್ತಾ ಇರ್ತಾನೆ. ಪೀಟರ್ ಪಾರ್ಕರ್ ತನ್ನ ಯಾವುದೇ ಮಿಷನ್ ಅನ್ನು ಸರಿಯಾಗಿ ಗಮನ ಕೊಟ್ಟು ಮಾಡೋದಿಕ್ಕೆ ಆಗ್ತಾ ಇರಲಿಲ್ಲ. ಇದನ್ನ ಗಮನಿಸಿದಂತ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಹೋಟೆಲ್ ಇನ್ಫರ್ನೋಗೆ ಹೋಗ್ತಾರೆ. ಹೋಟೆಲ್ ಇನ್ಫರ್ನೋ ಯಾರ್ದು ಅಂತ ನಿಮ್ಗೆಲ್ಲ ಗೊತ್ತಿದೆ ಅನ್ಕೋತೀನಿ. ಅದೇ ಮೆಫಿಸ್ಟೋನ ಹೋಟೆಲ್ಗೆ ಹೋಗ್ತಾರೆ. ಅಲ್ಲಿ ಡೈರೆಕ್ಟ್ ಆಗಿ ಮೆಫಿಸ್ಟೋ ಹತ್ರ ಹೋದಂತ ಡಾಕ್ಟರ್ ಸ್ಟ್ರೇಂಜ್, ನಿಜ ಹೇಳು, ಪೀಟರ್ ಪಾರ್ಕರ್ ನ ಸೋಲಿಟ್ಕೊಂಡು ನೀವೇನ್ ಮಾಡ್ತಾ ಇದೀಯಾ ಅಂತ ಅಂದಾಗ ನಮಗೆ ಗೊತ್ತಾಗುತ್ತೆ ಆ ಕಿಂಡ್ರೆಡ್ ಅನ್ನೋನ್ನ ನಮ್ಮ ಮೆಫಿಸ್ಟೋನೆ ಸೃಷ್ಟಿ ಮಾಡಿದ್ದಾನೆ. ಅದರಲ್ಲೂ ಆ ಕಿಂಡ್ರೆಡ್ ಅನ್ನೋನು ಗ್ವೆನ್ ಸ್ಟೇಸಿಯ ಮಗ. ಆ ನಮ್ಮ ಗ್ವೆನ್ ಸ್ಟೇಸಿಯ ಮಗನ ಆತ್ಮವನ್ನ ಮ್ಯಾನಿಪುಲೇಟ್ ಮಾಡಿದಂತ ಮೆಫಿಸ್ಟೋ ಪೀಟರ್ ಪಾರ್ಕರ್ ನ ಟಾರ್ಚರ್ ಮಾಡೋದಿಕ್ಕೆ ಕಳಿಸ್ತಾನೆ. ಸೊ ಇದನ್ನೆಲ್ಲ ತಿಳ್ಕೊಂಡಂತ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಮೆಫಿಸ್ಟೋ ಜೊತೆ ಕಾರ್ಡ್ಸ್ ಆಡೋದಿಕ್ಕೆ ಶುರು ಮಾಡ್ತಾರೆ. ಸೊ ಇವ್ರು ಇಲ್ಲಿ ಕಾರ್ಡ್ಸ್ ಆಡ್ತಾ ಇರ್ತಾರೆ. ಬಟ್ ಇಲ್ಲಿ ಇವ್ರು ಯಾವ ತರ ಕಾರ್ಡ್ಸ್ ಆಡ್ತಾರೋ ಅದೇ ರೀತಿ ಸ್ಪೈಡರ್ ಮ್ಯಾನ್ ಹೊರಗಡೆ ವಿಲನ್ ಗಳ ಜೊತೆ ಹೋರಾಡ್ತಾ ಇದ್ದಾನೆ. ಇನ್ನೇನ್ ಸ್ಪೈಡರ್ ಮ್ಯಾನ್ ನೆಗೆದು ಬೀಳ್ಬೇಕು, ಸಾಯೋ ಸ್ಟೇಜ್ ಅಲ್ಲಿ ಇದ್ದಾನೆ ಅಥವಾ ಫೈನಲ್ ಆಗಿ ಸೋಲೋ ಸ್ಟೇಜ್ ಅಲ್ಲಿ ಇದ್ದಾನೆ ಅಂತ ಅಂದಾಗ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಅವ್ರ ಕೈಲಿದ್ದಂತ ಒಂದು ಲಾಸ್ಟ್ ಎಲೆನ ಹಿಂಗ್ ಬಿಸಾಡ್ತಾರೆ. ಆ ಕಾರ್ಡ್ ಇರುತ್ತಲ್ಲ ಅದನ್ನ ಹಿಂಗ್ ಬಿಸಾಡ್ತಾರೆ. ನೋಡಪ್ಪ, ನನಗೆ ಒಂದು ಚಾನ್ಸ್ ಇದೆ. ನಾನ್ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ನ ನಮ್ಮ ಪೀಟರ್ ಪಾರ್ಕರ್ ನ ಸಪೋರ್ಟರ್ ಆಗಿ ತಗೋಬಹುದು. ಸರಿ, ಯಾರನ್ನ ಬೇಕಾದ್ರೂ ತಗೋ ಅಂತ ಹೇಳ್ತಾರೆ ಮೆಫಿಸ್ಟೋ. ಆಗ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರು ಚೂಸ್ ಮಾಡೋದು ಮ್ಯಾರಿ ಜೇನ್ ನ. ಸೊ ಇಲ್ಲಿ ಫುಲ್ ಸೋತಿರುವಂತಹ ನಮ್ಮ ಪೀಟರ್ ಪಾರ್ಕರ್ ಅಥವಾ ಫುಲ್ ಕರಪ್ಟೆಡ್ ಆಗಿರುವಂತಹ ಪೀಟರ್ ಪಾರ್ಕರ್ ಅಂತ ಅನ್ಕೊಳ್ಳಿ. ಅವನ ಮುಂದೆ ಮೇರಿ ಜೇನ್ ಬಂದು ನಿಂತಾಗ ಅವನಿಗೆ ಒಂದು ಆಶಾ ಕಿರಣ ಬಂದಂಗ ಆಗುತ್ತೆ. ಸೊ ಆಗ ನಮ್ಮ ಪೀಟರ್ ಪಾರ್ಕರ್ ಅಲ್ಲಿದ್ದಂತ ಆ ಕಿಂಡರ್ ಅನ್ನುವಂತ ಡೀಮನ್ ನ ಸೋಲಿಸ್ತಾನೆ. ಮೆಫಿಸ್ಟೋಗೂ ಇದರಿಂದ ಸೋಲಿನ ಅನುಭವವಾಗುತ್ತೆ. ಅದರಿಂದ ಮೆಫಿಸ್ಟೋ ಹ್ಯಾರಿ ಆಸ್ಬಾರ್ನ್ ಮತ್ತೆ ನಮ್ಮ ನಾರ್ಮನ್ ಆಸ್ಬಾರ್ನ್ ಇಬ್ಬರ ಸೋಲನ್ನ ಬಿಟ್ಬಿಡ್ತಾರೆ. ಸೊ ಇಲ್ಲಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಗೆ ಇನ್ನೂ ಡೌಟ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಯಾಕೆ ಸ್ಪೈಡರ್ ಮ್ಯಾನ್ ಜೀವನದಲ್ಲಿ ಈ ತರ ಆಟ ಆಡ್ತಾ ಇದ್ದ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಯೋಚನೆ ಮಾಡಿದಾಗ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಗೆ ಗೊತ್ತಾಗುತ್ತೆ ನಮ್ಮ ಪೀಟರ್ ಪಾರ್ಕರ್ ಮತ್ತೆ ಮೇರಿ ಜೇನ್ ನಡುವೆ ಇದ್ದಂತಹ ಪ್ರೀತಿ ಮೇಡೆ ಪಾರ್ಕರ್ ಗೆ ಜನ್ಮ ಕೊಡ್ತಾ ಇತ್ತು. ಅಂತಂದ್ರೆ ಸ್ಪೈಡರ್ ಮ್ಯಾನ್ ನ ಮಗಳಾಗಿ ಮೇಡೆ ಪಾರ್ಕರ್ ಜನಿಸ್ತಾ ಇದ್ಲು. ಅದರಿಂದ ಮೆಫಿಸ್ಟೋ ಇವರಿಬ್ಬರನ್ನ ದೂರ ಇಡೋದಾಗಿ ತೀರ್ಮಾನ ಮಾಡಿ ಇಷ್ಟೆಲ್ಲ ಕರ್ಮಕಾಂಡಗಳನ್ನ ಮಾಡಿರ್ತಾನೆ. ಅದು ಯಾಕೆ ಅಂತ ಅಂದ್ರೆ ಮೆಫಿಸ್ಟೋ ಅರ್ತ್ ನ ಟೇಕ್ ಓವರ್ ಮಾಡೋದ್ರಲ್ಲಿ ಇರ್ತಾನೆ. ಅಂದ್ರೆ ತುಂಬಾ ಫ್ಯೂಚರ್ ಅಲ್ಲಿ ಅರ್ತ್ ಕಂಪ್ಲೀಟ್ ಆಗಿ ಮೆಫಿಸ್ಟೋನ ಕಂಟ್ರೋಲ್ ಗೆ ಬರೋದ್ರಲ್ಲಿ ಇರುತ್ತೆ. ಆದರೆ ಮೇಡೆ ಪಾರ್ಕರ್ ನಮ್ಮ ಮೆಫಿಸ್ಟೋನ ಸೋಲಿಸಿ ಅರ್ತ್ ನಮ್ಮ ಮೆಫಿಸ್ಟೋನ ಕೈವಶವಾಗೋದ್ರಿಂದ ಕಾಪಾಡಲಿದ್ದಾಳೆ. ಅದರಿಂದ ಮೆಫಿಸ್ಟೋ ಇಲ್ಲಿ ಇವರಿಬ್ಬರನ್ನ ಒಂದಾಗೋದಿಕ್ಕೆ ಬಿಡ್ತಾ ಇರೋದಿಲ್ಲ. ಸೊ ಇದು ಕತೆ ಫ್ಯೂಚರ್ ಅಲ್ಲಿ ನಡೆಯುವಂತ ಘಟನೆಯನ್ನ ತಪ್ಪಿಸೋದಿಕ್ಕೆ ನಮ್ಮ ಮೆಫಿಸ್ಟೋ ಪಾಸ್ಟ್ ಅಲ್ಲಿ ಇರುವಂತ ಘಟನೆಗಳ ಜೊತೆ ಆಟ ಆಡ್ತಾನೆ. ಸೊ ಇಲ್ಲಿ ನಾನು ನಿಮ್ಗೆ ಏನ್ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಈ ಕ್ಯಾನ್ ರಿಯಲಿ ಪ್ಲೇ ವಿತ್ ದ ರಿಯಾಲಿಟಿ. ಜಸ್ಟ್ ಇಮ್ಯಾಜಿನ್ ಮೆಫಿಸ್ಟೋನ ಕಂಟ್ರೋಲ್ ಮಾಡೋದಕ್ಕೆ ಈಗ ಯಾರು ಇಲ್ಲ. ಮೆಫಿಸ್ಟೋನ ಕಂಟ್ರೋಲ್ ಮಾಡುವಂತವ್ರು ಇದುವರೆಗೂ ಮಾರ್ವೆಲ್ ಕಾಮಿಕ್ಸ್ ಅಲ್ಲಿ ಹುಟ್ಟಿಲ್ಲ ಅಂತ ಅನ್ಕೊಳ್ಳಿ. ಡಾಕ್ಟರ್ ಸ್ಟ್ರೇಂಜ್ ಇಲ್ಲ, ಲೋಕಿ ಇಲ್ಲ, ವಾಚಸ್ ಇಲ್ಲ, ಹೀಗೆ ಸಮ್ ಅರ್ತ್ ನ ಪ್ರೊಟೆಕ್ಟ್ ಮಾಡುವಂತ ಕೆಲವು ಹೀರೋಗಳು ಇಲ್ಲ. ಆಗ ಮೆಫಿಸ್ಟೋ ಕ್ಯಾನ್ ರೂಲ್ ದ ಓಲ್ ಮಲ್ಟಿವರ್ಸ್. ಬ್ರೋ, ಈ ಕ್ಯಾನ್ ಕರಪ್ಟ್ ಎಂಟೈರ್ ಟಿವಿಎ. ಅಷ್ಟೇ ಅಲ್ದಲೆ ಈಗ ಗಾಡ್ ಆಫ್ ಮಲ್ಟಿವರ್ಸ್ ಅಥವಾ ಗಾಡ್ ಆಫ್ ಸ್ಟೋರೀಸ್ ಆಗಿರುವಂತಹ ನಮ್ಮ ಲೋಕಿಯನ್ನ ಕೂಡ ಈ ಕ್ಯಾನ್ ಮ್ಯಾನಿಪುಲೇಟ್. ಲೋಕಿ ಜಾಗನ ಕಿತ್ಕೊಂಡು ಅಲ್ಲಿ ಕೂತ್ಕೊಂಡು ಅವನಿಗೆ ಬೇಕಾದಂಗೆ ಇಡೀ ಮಲ್ಟಿವರ್ಸ್ ಅನ್ನ ರಚನೆ ಮಾಡುವಷ್ಟು ಕೆಪಾಸಿಟಿ ಮೆಫಿಸ್ಟೋ ಹತ್ರ ಇದೆ. ಸೊ ಲೋಕಿನ ಹೆಂಗ್ ಬ್ರೋ ಇವ್ರು ಕಂಟ್ರೋಲ್ ಮಾಡ್ತಾರೆ ಅಂತ ನೀವು ಕೇಳಿದ್ರೆ ಏನಿಲ್ಲ. ಲೋಕಿಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ, ಇವ್ರಿಗೆ ಏನ್ ಬೇಕೋ ಅದನ್ನ ಪಡ್ಕೋತಾರೆ. ಬ್ರೋ, ಲೋಕಿಗೆ ಏನ್ ತಲೆ ಇಲ್ವಾ ಬ್ರೋ, ಸುಮ್ನೆ ಕೊಟ್ಬಿಡ್ತಾರ ಅಂತ ನೀವು ಕೇಳ್ಬೋದು. ಲೋಕಿ ಮೆಫಿಸ್ಟೋನ ನೋಡಿದ್ರಲ್ವಾ ಕೊಡೋದಕ್ಕಾಗದು. ಮೆಫಿಸ್ಟೋ ಬೇಕಾದ್ರೆ ಲೋಕಿ ಆಗಿ ಹೋಗ್ತಾನೆ, ಲೋಕಿ ಯಾವ್ದೋ ಒಂದು ವೇರಿಯಂಟ್ ಆಗಿ ಹೋಗ್ತಾನೆ. ಇಲ್ಲ ಥಾರ್ ಆಗಿ ಹೋಗ್ಬಿಟ್ಟು ನಾನು ನಿಮ್ಮ ಅಣ್ಣ ಕಣಪ್ಪ, ನಿನ್ ಕಷ್ಟ ನೋಡಕ್ ಆಗ್ತಾ ಇಲ್ಲ, ಇಳ್ದು ಬಂದ್ಬಿಡು ನಾನು ಇದನ್ನೆಲ್ಲ ಮೇಂಟೈನ್ ಮಾಡ್ಕೊತೀನಿ ಅಂತ ಹೋಗಿ ಹೇಳಿ ಲೋಕಿಯ ಮೈಂಡ್ ಅನ್ನ ಕಂಪ್ಲೀಟ್ ಆಗಿ ಮ್ಯಾನಿಪುಲೇಟ್ ಮಾಡಿ ಈ ಕ್ಯಾನ್ ಬಿ ದ ರೂಲರ್ ಆಫ್ ದ ಮಲ್ಟಿವರ್ಸ್. ಸೊ ಶೇಪ್ ಶಿಫ್ಟರ್ ಅನ್ಕೊಂಬಿಡಿ ಮೆಫಿಸ್ಟೋನ. ಅವನೇ ಮೆಫಿಸ್ಟೋ ಆಗ್ಬೋದು, ಅವನೇ ಡಾಕ್ಟರ್ ಡೂಮ್ ಆಗ್ಬೋದು, ಅವನೇ ಲೋಕಿ ಆಗ್ಬೋದು, ಅವನೇ ಥಾರ್ ಆಗ್ಬೋದು, ಅವನೇ ಡಾಕ್ಟರ್ ಸ್ಟ್ರೇಂಜ್ ಆಗ್ಬೋದು. ಅಷ್ಟು ಕೆಪಾಸಿಟಿ ಮೆಫಿಸ್ಟೋ ಹತ್ರ ಇದೆ. ವಿ ಕ್ಯಾನ್ ಟ್ರಸ್ಟ್ ಹಿಮ್. ಕೆಲವರು ಹೇಳ್ತಾರೆ ಮಾರ್ನಿಂಗ್ ಸ್ಟಾರ್ ಲೂಸಿಫರ್ ಮುಂದೆ ಮೆಫಿಸ್ಟೋ ಏನೇನೋ ಅಲ್ಲ ಅಂತ. ಕಂಪೇರ್ ಮಾಡಕ್ ಹೋಗ್ಬೇಡಿ. ಲೂಸಿಫರ್ ಮೆಫಿಸ್ಟೋನೆ. ಸೊ ಹೀಗೆ ಮೆಫಿಸ್ಟೋ ಇಸ್ ಟು ಪವರ್ಫುಲ್ ಟು ಹ್ಯಾಂಡಲ್. ಡಾಕ್ಟರ್ ಸ್ಟ್ರೇಂಜ್ ಮಾತ್ರ ಇದುವರೆಗೂ ಮೆಫಿಸ್ಟೋಗೆ ಒಂದು ಬರಾಬರ್ ಟಕ್ಕರ್ನ ಕೊಡೋದಕ್ಕೆ ಸಾಧ್ಯ ಆಗಿರೋದು. ಹಾಗಂತ ಬೇರೆಯವರೆಲ್ಲ ಸೋತೋಗಿದ್ದಾರೆ ಅಂತ ಅಲ್ಲ, ಅವರೆಲ್ಲ ಒಂದು ಭಾಗವಾದ್ರೆ
ಡಾಕ್ಟರ್ ಸ್ಟ್ರೇಂಜ್ ಒಂದು ಭಾಗ. ಮೆಫಿಸ್ಟೋ ಬರೀ ಅವೆಂಜರ್ಸ್, ಡಾಕ್ಟರ್ ಸ್ಟ್ರೇಂಜ್, ಸ್ಪೈಡರ್ ಮ್ಯಾನ್ ಗಳಿಗೆ ಮೀಸಲಲ್ಲ. ಈ ಡೂ ಇಂಟರಾಕ್ಟ್ ವಿತ್ ಹೆಲಾ ಅಂಡ್ ದ ಲೋಕಿ ಆಸ್ ಗಾರ್ಡಿಯನ್ಸ್ಗೂ ಕೂಡ ನೈಟ್ ಮೇರ್ ಈ ಮೆಫಿಸ್ಟೋ. ಕಥೆಯನ್ನ ನಾವ್ ಯಾವ ರೀತಿ ಬರಿತೀವೋ ಆ ರೀತಿ ಕ್ಯಾರೆಕ್ಟರ್ ನ ತಗೊಂಡು ಹೋಗು. ಸೊ ಫೈನಲಿ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಐರನ್ ಹಾರ್ಟ್ ಸೀರೀಸ್ ನಿಮ್ಗೆ ಯಾರಾದ್ರೂ ಇಷ್ಟ ಆಯ್ತಾ ಅಂತ. ನಿಜವಾಗ್ಲೂ ನನಗೆ ಇಷ್ಟ ಆಗ್ಲಿಲ್ಲ, ನಿಮ್ಗೂ ಇಷ್ಟ ಆಗಿಲ್ಲ ಅಂತ ನನಗೆ ಗೊತ್ತಿದೆ. ಬಿಕಾಸ್ ಶಿ ಈಸ್ ಟೆಲ್ಲಿಂಗ್ ದಟ್ ಟೋನಿ ಸ್ಟಾರ್ಕ್ ಏನಾದ್ರು ಬಿಲಿಯನರ್ ಆಗಿರಲಿಲ್ಲ ಅಂತಂದ್ರೆ ಟೋನಿ ಸ್ಟಾರ್ಕ್ ಹೇಗಾಗ್ತಿದ್ರು ಅಂತ. ಈ ಲೈನ್ ಅನ್ನ ಬರ್ದಂತ ಅನ್ಎಜುಕೇಟೆಡ್ ಹಲ್ಕಾ ನನ್ ಮಗ ನನ್ ಕೈಗೆ ಸಿಗ್ಬೇಕು, ಅಲ್ಲಾಗ ಹಾಕೊಂಡು ಸೀಟ್ ಮಾಡ್ಬಿಡ್ತೀನಿ. ಬಾಯ್ ಚೆನ್ನಾಗಿರೋ ಸಂಸ್ಕೃತ ಪದಗಳು ಬರ್ತವೆ. ಐರನ್ ಮ್ಯಾನ್ ಅಥವಾ ಟೋನಿ ಸ್ಟಾರ್ಕ್ ಇಸ್ ನಾಟ್ ಜಸ್ಟ್ ಅ ಸೂಟ್, is the truth, is the hope. ಬರೀ ಸೂಟ್ ಇಂದ ಐರನ್ ಮ್ಯಾನ್ ಅನ್ನಿಸ್ಕೊಂಡಿಲ್ಲ. ಇದನ್ನ ನಿಮ್ಮಂತ ಅನ್ಎಜುಕೇಟೆಡ್ ಐರನ್ ಆರ್ಟ್ ರೈಟರ್ಸ್ ಮುಂದೆ ನಾನು ಪ್ರೂವ್ ಮಾಡುವಂತ ಅವಶ್ಯಕತೆ ಇಲ್ಲ. ವಿ ನೋ ವಾಟ್ ಇಟ್ ಈಸ್. ಸೊ ಗುರು, ಇದುವರೆಗೂ ಯಾರು ಈ ವಿಡಿಯೋನ ನೋಡಿದ್ರು ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ಸ್. ಈಗೀಗ ವ್ಯೂಸ್ ಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಈ ಪ್ರೀತಿ ಸಹಕಾರ ಯಾವಾಗ್ಲೂ ಇದೇ ರೀತಿ ಇರ್ಲಿ ಅಂತ ಹೇಳ್ತಾ ಮೆಫಿಸ್ಟೋನ ಕತೆ ನಿಮ್ಗೆ ನನ್ನ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್. ಬಾಯ್.